विष्णोरस्मान् पदाब्जे कृतनिवसतयः पांसवः पावयन्तु श्रीमन्तः श्रीकबर्या कुसुमसुनिचये पूरयन्तः परागान् लालाट्यां लेखिकायां भजनिपवनयो रक्षतान् निक्षिपन्तः पौनः पुण्येन शुद्धिं हरशिरसि न ते जाह्नवीं जोषयन्तः लक्ष्मीरक्षीणदीक्षा गणयितुमनुपक्रान्तसंविद्गुणानाम् आनन्त्यानि स्वभर्तुः पदकमलकनिष्ठाङ्गुले सन्नखस्य पश्यन्ति सन्ततं सा नवनमसु विशेषोपलम्भेन तत्तत् काले कौतूहलाब्धौ सुमहति गहने गाहमान्नावतान्नः स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्दये नमः ब्रह्मान्तागुरवः साक्षादिष्टं दैवं शिवपतिः आचार्या श्रीमदाचार्या सन्तु जन्मनि जन्मनि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये त्रैलोक्यराज्यमाक्षिप्य भलेरिन्द्राय ददौ श्रीधराय नमस्तस्मै छद्मवामनरूपिणे श्रीगुरुभ्यो नमः हरिः ओम् अद्य कथानुवादे सति किञ्चित् पूर्वकथानुवादः ಹಿಂದೆ ಸುಖೇಶ ವಿಧ ವಿಧವಾಗಿ ನೀವು ಸದಾಚಾರದ ಬಗ್ಗೆ ನನಗೆ ಮಾಹಿತಿ ನೀಡಬೇಕು ಅಂತ ಋಷಿಗಳಲ್ಲಿ ಕೇಳಿದಾಗ ವಿಧ ವಿಧವಾದ ಸದಾಚಾರಗಳ ಬಗ್ಗೆ ಅವರು ಮಾಹಿತಿಯನ್ನು ನೀಡ್ತಾರೆ. ಹಾಗೆಯೇ ನರಕದ ವರ್ಣನೆಯನ್ನು ಮಾಡಿ ಏನು ಪಾಪ ಮಾಡಿದರೆ ಯಾವ ನರಕ ಸಿಗುತ್ತದೆ ಅಂತ ಪ್ರಶ್ನೆ ಕೇಳಿದಾಗ ಅದನ್ನು ಕೂಡ ವಿಸ್ತಾರವಾಗಿ ಹೇಳಿದರು. ಆ ನಂತರ ಇನ್ನು ಯಾಕೆ ಇಷ್ಟು ನಿಯಮಗಳು ಅಂತ ಹೇಳುವಾಗ ನಾವು ನೋಡಿದ್ವಿ, ಬೇರೆ ಪ್ರಾಣಿಗಳಿಗೆ ಮತ್ತು ಮನುಷ್ಯನಿಗೆ ವ್ಯತ್ಯಾಸ ಯಾವುದರಲ್ಲಿ ಕೇಳಿದರೆ ಮನುಷ್ಯನಿಗೆ ಧರ್ಮಾಚರಣೆಯನ್ನು ಮಾಡಬಹುದು, ಜ್ಞಾನವನ್ನು ಸಂಪಾದಿಸಬಹುದು, ಆದರೆ ಆ ಪ್ರಾಣಿಗಳಿಗೆ ಅಂತಹ ಶಕ್ತಿ ಇಲ್ಲ. ಹಾಗಾಗಿ ಇದೇ ವ್ಯತ್ಯಾಸ ಆ ಪ್ರಾಣಿಗಳಲ್ಲಿ ಮತ್ತು ಆ ಮನುಷ್ಯನಲ್ಲಿ ಇರುವಂಥದ್ದು. ಹಾಗಾಗಿ ಆ ಧರ್ಮಾಚರಣೆಯನ್ನು ಒಬ್ಬ ಮನುಷ್ಯನಾಗಿ ಹುಟ್ಟಿದವನು ಯಾವತ್ತೂ ಮಾಡಲೇಬೇಕು, ಸದಾಚಾರವನ್ನು ಯಾವತ್ತೂ ಅಳವಡಿಸಿಕೊಳ್ಳಲೇಬೇಕು ಅಂತ ನಾವು ನೋಡಿದ್ವಿ. ಆ ನಂತರ ಸುಕೇಶ ಏನು ಮಾಡ್ತಾನೆ ಅಂತ ಹೇಳ್ತಾರೆ. ಪುಲಸ್ತ್ಯರು ಹೇಳ್ತಾರೆ ನಾರದರ ಹತ್ರ, ತತಃಸುಕೇಶಿ ದೇವರ್ಷೇ ಗತ್ವಾ ಸ್ವಪುರಮುತ್ತಮಂ ಸಮಾಹೂಯಾಬ್ರವಿ ಸರ್ವಾನ್ ರಾಕ್ಷಸಾನ್ ಧಾರ್ಮಿಕಂ ವಚಃ. ಆನಂತರ ಸುಕೇಶಿ ತನ್ನ ಪಟ್ಟಣಕ್ಕೆ ಹೋಗಿ ಈ ಮಾತನ್ನು ಆಡ್ತಾನಂತೆ, ಈ ಧಾರ್ಮಿಕವಾದ ಈ ಮಾತನ್ನು ಆಡ್ತಾನಂತೆ. ಏನು ಕೇಳಿದರೆ, ಅಹಿಂಸಾ ಸತ್ಯಮಸ್ತೇಯಂ ಶೌಚಮಿಂದ್ರಿಯ ಸಂಯಮ ದಾನಂ ದಯಾ ಶಾಂತಿಶ್ಚ ಬ್ರಹ್ಮಚರ್ಯಂ ಅಮಾನಿತಾ ಶುಭಾ ಸತ್ಯ ಚ ಮಧುರಾ ವಾಂಗಿತ್ಯಂ ಸತ್ಕ್ರಿಯಾರತಿ ಸದಾಚಾರ ನಿಷೇವಿತ್ವಂ ಪರಲೋಕಪ್ರದಾಯಕ. ಅದ ಹಿಂದೆ ಸುಕೇಶಿಗಳು ಏನೆಲ್ಲ ಅವನ ಧರ್ಮಾಚರಣೆಯ ಇದೆಲ್ಲ ಧರ್ಮಾಚರಣೆಯ ಮಾರ್ಗಗಳು ಅಂತ ಹೇಳಿದ್ರು ಅದನ್ನೇ ಅವನು ಅಳವಡಿಸ್ಕೊಳ್ತಾನಂತೆ. ಆ ಧರ್ಮ ಮಾರ್ಗದಲ್ಲಿ ಇದೆಲ್ಲ ಧರ್ಮ ಮಾರ್ಗಗಳು ಅಂತ ಹೇಳಿ ಮುಂದೆ ಏನು ಹೇಳ್ತಾನೆ ಕೇಳಿದರೆ, ಇತ್ಯೇಷುರ್ಮುನಯೋ ಮಹ್ಯಂ ಧರ್ಮಮಾದ್ಯಂ ಪುರಾತನಂ ಸೋಹಮಾಜ್ಞಾಪಯೇ ಸರ್ವಾನ್ ಕ್ರಿಯತಾಂ ಅವಿಕಲ್ಪಿತ. ಅವನು ಏನು ಹೇಳ್ತಾನೆ ಕೇಳಿದರೆ, ಇದೆಲ್ಲ ಧರ್ಮ ಮಾರ್ಗಗಳು. ಅವನು ನೋಡಿ, ಆ ಒಂದು ರಾಕ್ಷಸ ಆದರೂ ಕೂಡ ತನ್ನ ಭೃತ್ಯರಿಗೆ ಏನು ಹೇಳ್ತಾನೆ ಕೇಳಿದರೆ, ಇದೆಲ್ಲ ಧರ್ಮ ಮಾರ್ಗಗಳು, ನೀವೆಲ್ಲ ಇದನ್ನು ಆಚರಿಸಬೇಕು ಅಂತ ರಾಕ್ಷಸರಿಗೆ ಹೇಳ್ತಾನೆ. ನಿಜವಾಗಿ ರಾಕ್ಷಸರಲ್ಲಿ ಇಲ್ಲಿರುವಂಥದ್ದು ಎಲ್ಲ ಅವರು ವಿರುದ್ಧವಾದ ಧರ್ಮಗಳನ್ನೇ ಆಚರಿಸುವಂಥದ್ದು. ಅಹಿಂಸೆ ಅಂತ ಹೇಳಿದರೆ ಅವರು ಹಿಂಸೆಯನ್ನೇ ಮಾಡುವಂಥವ್ರು, ಸತ್ಯ ಅಲ್ಲ ಯಾವತ್ತು ಸುಳ್ಳನ್ನೇ ಹೇಳುವವರು. ಇನ್ನು ಅಸ್ಥೇಯ ಕಳ್ಳತನ ಮಾಡಬಾರ್ದು ಅಂತ, ಆದರೆ ಅವರೆಲ್ಲೋ ಯಾವಾಗಲೂ ಸ್ಥೇಯ ಕಳ್ಳತನ ಮಾಡುವಂಥವರೇ. ಯಾವತ್ತು ಶುಚಿತ್ವ ಇಲ್ಲ, ಇಂದ್ರಿಯ ಸಂಯಮ ಅಂತೂ ಮೊದಲೇ ಇಲ್ಲ. ರಾಕ್ಷಸರಿಗೆ ಇನ್ನೊಂದು ಹೆಸರು ಅಸುರರು ಅಂತ. ಯಾಕಂದರೆ ಇಂದ್ರಿಯಗಳಲ್ಲಿ ರಮಿಸುವವರು ಅಸುರರು. ಅಸುಷು ರಮಂತೆ ಇತಿ ಅಸುರಾಹ, ಅಸುಗಳಂತ ಹೇಳಿದರೆ ಇಂದ್ರಿಯಗಳು, ಅವುಗಳಲ್ಲಿಯೇ ಯಾವಾಗ ರಮಿಸುವವರು ಅಂತ. ಹಾಗಾಗಿ ಅವರಲ್ಲಿ ಇಂದ್ರಿಯ ನಿಗ್ರಹವನ್ನು ನಾವು ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನೀವೆಲ್ಲ ಇಂದ್ರಿಯ ನಿಗ್ರಹವನ್ನು ಮಾಡಬೇಕು ಅಂತ ಅವನು ಹೇಳ್ತಾನಂತೆ. ಇನ್ನು ದಾನ, ದಯ, ಶಾಂತಿ, ತಾಳ್ಮೆ ಇದೆಲ್ಲ ಅಳವಡಿಸಿಕೊಳ್ಳಿ ಅಂತ ಹೇಳಿದ್ರು ಕೂಡ ನಿಜವಾಗಿ ಅದರ ವಿರುದ್ಧವಾದ ಧರ್ಮವನ್ನು ಅವರು ಆಚರಿಸಿದ್ರು ಕೂಡ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳುವಾಗ ಆಗ ಏನು ಮಾಡಿದ್ರು, ಇದೆಲ್ಲ ಮಾಡಿದ್ರ ಕೇಳಿದರೆ ಹೇಳ್ತಾರೆ, ತದಸ್ಸುಕೇಶಿ ವಚನ ಸರ್ವೇ ವನಿಶಾಚರ ತ್ರಯೋದಶಾಂಗಂ ತೇ ಧರ್ಮಂ ಚಕ್ರುರ್ಮುದಿತ ಮಾನಸ. ಈ ಸುಕೇಶಿಯ ಮಾತನ್ನು ಕೇಳಿ ಇಲ್ಲಿ ಏನೆಲ್ಲ ಹೇಳಿದ್ರು ಅದೆಲ್ಲ
ಚಚೂ ತಪ್ಪದೆ ಅವರು ಮಾಡಿದ್ರಂತೆ, ಸರಿಯಾಗಿ ಆ ಎಲ್ಲ ಧರ್ಮಗಳನ್ನು ಪಾಲಿಸಿಕೊಂಡ್ರಂತೆ ಅವರು. ಹಾಗಾಗಿ ಏನಾಯಿತು ಅಂತ ಕೇಳ್ತಾರೆ. ತದ ಪ್ರವೃದ್ಧಿಂ ಸುತರ ಅಗಚ್ಚಂತ ನಿಶಾಚರ ಪುತ್ರ ಪೌತ್ರ ಸಂಯುಕ್ತ ಸದಾಚಾರ ಸಮನ್ವಿತಾ. ಆಗ ಅವರು ಮಾತ್ರ ಅಲ್ಲ, ಅವರೆಲ್ಲ ಪ್ರವೃತ್ತಿಯನ್ನು ಹೊಂದಿದ್ರಂತೆ. ಪ್ರವೃತ್ತಿ ಯಾವ ರೀತಿಯಾಗಿ ಕೇಳಿದರೆ ಭೌತಿಕವಾಗಿ ಪ್ರವೃತ್ತಿ ಅಂತ, ಅಂದರೆ ದೈಹಿಕವಾಗಿ ಅಲ್ಲ, ಒಳಗೆ ಅವರಲ್ಲಿ ಒಂದು ಜ್ವಲನ ಕಾಣಿಸ್ತಂತೆ. ಇದು ಏನೋ ತಲೆ ಮೇಲೆ ಹೋಗುವ ವಿಚಾರ ಹೇಳ್ತಾ ಇದ್ದೀರಂತಲ್ಲ. ಈಗ ನಾವು ನಮ್ಮ ಸ್ವಾಮೀಜಿಗಳನ್ನೆಲ್ಲ ನೋಡ್ತೇವೆ, ಅವರಲ್ಲಿ ತುಂಬ ವ್ರತ ನಿಯಮಾದಿಗಳನ್ನು ಮಾಡುವುದರಿಂದ ಅವರ ಮುಖದಲ್ಲಿ ಒಂದು ಕಾಂತಿ ಇರ್ತದೆ. ಆ ಕಾಂತಿಯ ಕಾರಣ ಏನು ಕೇಳಿದರೆ ಆ ಭಗವಂತನ ಒಂದು ಜ್ಞಾನ. ಅಷ್ಟೇ ಅಲ್ಲದೆ ವ್ರತ ನಿಯಮಗಳನ್ನು ಆಚರಣೆ ಮಾಡಿದರೆ ಅವರ ಮುಖದಲ್ಲಿ ಒಂದು ತೇಜಸ್ಸು ಅಂತ ಇರ್ತದೆ. ಅಂತಹ ತೇಜಸ್ಸಿನ ವೃದ್ಧಿ ರಾಕ್ಷಸರಲ್ಲಿಯೇ ಆಯಿತಂತೆ. ಯಾಕಂದರೆ ಅವರೆಲ್ಲ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಲ್ವಾ, ಹಾಗಾಗಿ ಅವರ ಮುಖದಲ್ಲೆಲ್ಲ ತೇಜಸ್ಸು ಕಾಣಿಸಲಿಕ್ಕೆ ಪ್ರಾರಂಭವಾಯಿತಂತೆ. ಹೇಳ್ತಾರೆ, ಗಂತುಂ ನಾಶಕ್ನುವನ್ ಸೂರ್ಯೋ ನಕ್ಷತ್ರ ಚಂದ್ರಮ ತದಸ್ತ್ರಿಭುವನೆ ಬ್ರಹ್ಮನ್ ನಿಶಾಚರ ಪುರೋಭವತ್. ಒಂದು ಅಂದರೆ ಇದರ ಪ್ರಭಾವ ಎಷ್ಟು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ, ಸೂರ್ಯನು ಕೂಡ ಅವರನ್ನು ದಾಟಿ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಯಾಕಂದರೆ ಅವರ ಮುಖದ ಪ್ರಭಾವವೇ ಅಷ್ಟಿತ್ತು ಅಂತ. ಅಂದರೆ ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಳೋದಂತ ಅಲ್ಲ ಇದರಲ್ಲಿ, ಅಂದರೆ ಅವರ ತೇಜಸ್ಸು ಅಷ್ಟು ಪ್ರಖರವಾಗಿತ್ತು ಅಂತ ಹೇಳಲಿಕ್ಕೆ ಆ ಸೂರ್ಯನ ತೇಜಸ್ಸು ಏನಿದೆಯೋ ಅದಕ್ಕೆ ವಿರುದ್ಧವಾಗಿ ಇವರ ತೇಜಸ್ಸೇ ಹೆಚ್ಚಾಗಿತ್ತು ಅಂತ ಹೇಳುವ ಹಾಗೆ ಆ ಮಾತನ್ನು ಆಡ್ತಾರೆ. ಆಗ ಹೇಳ್ತಾರೆ ಒಂದು ವಿಶೇಷವಾದ ವಿಷಯವನ್ನು, ನ ಜ್ಞಾಯತೆ ಗತಿರ್ವ್ಯೋಮ್ನಿ ಭಾಸ್ಕರಸ್ಯ ತಥೋಂಬರೆ ಶಶಾಂಕ ಮಿತಿ ತೇಜಸ್ವಾತ್ ಅಮನ್ಯಂತ ಪುರೋತ್ತಮಂ. ಅವರು ಆಕಾಶದಲ್ಲಿ ಸೂರ್ಯನನ್ನು ನೋಡ್ತಾರಲ್ವ, ಸೂರ್ಯ ಕಾಣ್ತಾ ಇದ್ದಾನಂತೆ, ಆದರೆ ಅದು ಸೂರ್ಯ ಅಂತ ಗೊತ್ತಾಗ್ತಿರ್ಲಿಲ್ಲ ಅಂತೆ. ಆ ಆಕಾಶವನ್ನು ನೋಡಿ ಇದು ಚಂದ್ರ ಇರಬೇಕು, ಆ ಸೂರ್ಯನನ್ನು ನೋಡಿ ಚಂದ್ರ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರಂತೆ. ಯಾಕಂದರೆ ಸೂರ್ಯನಿಂದ ತೇಜಸ್ಸೇ ಹೆಚ್ಚಾಗಿದ್ದರೆ ಆಗ ಇದು ಸೂರ್ಯನೇ ಅಂತ ಗೊತ್ತಾಗ್ತದೆ. ಆದರೆ ಅವನಿಂದ ತೇಜಸ್ಸೇ ಬರ್ತಾ ಇಲ್ಲ. ತೇಜಸ್ಸು ಬರ್ತಾ ಇರುವಂಥದ್ದೆಲ್ಲ ಭೂಮಿಯಿಂದಲೇ ಬರ್ತಾ ಇದೆ, ಅವರ ಮುಖದಿಂದಲೇ ಅಷ್ಟು ತೇಜಸ್ಸು ಬರ್ತಾ ಇದೆ. ಹಾಗಿರುವಾಗ ಅವರಿಗೆ ಸೂರ್ಯ ಅಂತ ಹೇಗೆ ಗೊತ್ತಾಗಬೇಕು? ಆ ಆಕಾಶವನ್ನು ನೋಡಿ ಇದು ಸೂರ್ಯ ಅಲ್ಲ, ಇದು ಚಂದ್ರ ಅಂತ ಇವರು ಅಂದ್ಕೊಳ್ತಾ ಇದ್ರಂತೆ. ಆಗ ಸಂವಿಕಾಸಂ ವಿಮುಂಚಂತಿ ನಿಶಾಮಿತಿ ವಿಚಿಂತಯನ್ ಕಮಲಾಕರೇಶು ಕಮಲ ಮಿತ್ರಮಿತ್ಯವಗಮ್ಯ ಹಿ ರಾತ್ರೋ ವಿಕಸಿತ ಬ್ರಹ್ಮನ್ ವಿಭೂತಿಂ ದಾತುಂ ಮೀಪ್ಸವಃ. ಆಗ ಎಲ್ಲರೂ ಕೂಡ ತಮ್ಮಲ್ಲಿ ತಾವು ವಿಕಾಸವನ್ನು ಹೊಂದ್ತಾ ಇದ್ರಂತೆ. ವಿಶೇಷ ಏನು ಕೇಳಿದರೆ ಕಮಲಗಳೆಲ್ಲ ಉಂಟಲ್ವಾ, ಕಮಲಗಳು ಯಾವಾಗ ಅರಳುವಂಥದ್ದು? ಕಮಲಗಳು ಯಾವಾಗಲೂ ರಾತ್ರಿ ಸಮಯದಲ್ಲಿ ಅರಳುವುದಿಲ್ಲ, ಬೆಳಗ್ಗಿನ ಸಮಯದಲ್ಲಿ ಮಾತ್ರ ಅರಳುವಂಥದ್ದು. ಆದರೆ ಆ ರಾತ್ರಿ ಸಮಯದಲ್ಲಿಯೂ ಕೂಡ ಆ ತೇಜಸ್ಸು ಇದ್ದ ಕಾರಣ ಸೂರ್ಯನಾದರೆ ಬೆಳಗ್ಗೆ ಮಾತ್ರ ಇರುವಂಥದ್ದು, ಆದರೆ ಇವರ ತೇಜಸ್ಸು, ಈ ರಾಕ್ಷಸರ ತೇಜಸ್ಸು ಎಲ್ಲ ಸಮಯದಲ್ಲಿ ಇರ್ತದಲ್ವಾ. ಹಾಗಾಗಿ ಆ ರಾತ್ರಿ ಸಮಯದಲ್ಲಿ ತೇಜಸ್ಸಿದ್ದದನ್ನು ಕಂಡು ಈಗ ಬೆಳಗ್ಗೆ ಆಗಿದೆ ಅಂತ ಹೇಳಿ ರಾತ್ರಿಯಲ್ಲಿಯೂ ಕೂಡ ಕಮಲಗಳು ಅರಳ್ತಾ ಇತ್ತಂತೆ. ಇದು ವಿಶೇಷ. ಆ ರಾತ್ರಿಯಲ್ಲೂ ಕೂಡ ಆ ಕಮಲಗಳು ಮಿತ್ರನೇ ಸೂರ್ಯನೇ ಬಂದಿದ್ದಾನೆ ಅಂತ ಅವಳು ಅರಳ್ತಾ ಇದ್ವಂತೆ. ಕೌಶಿಕ ರಾತ್ರಿ ಸಮಯಂ ಬುದ್ಧ್ವಾ ನಿರಗಮನ್ ಕಿಲ ತಾನ್ ವಾಯಸಾಸ್ತದಾ ರಜ್ಞಾತ್ವಾ ದಿವಾ ನಿಗ್ಧಂತಿ ಕೌಶಿಕಾನ್. ಕೌಶಿಕಗಳು ಅಂತ ಹೇಳಿದರೆ ಗೂಬೆಗಳು. ಆ ಗೂಬೆಗಳು ಯಾವಾಗಲೂ ರಾತ್ರಿ ಹೊತ್ತಲ್ಲಿ ಹೋಗುವಂಥದ್ದು. ಈ ರಾತ್ರಿ ಆಯಿತು ಅಂತ ಗೂಬೆಗಳು ಹೊರಟ್ರೆ ಇದು ಬೆಳಗ್ಗೆ ಅಂತ ಎಲ್ಲ ವಾಯಸಗಳೆಲ್ಲ ಕಾಗೆಗಳು ಅಂತ ಹೇಳುವಂಥದ್ದು, ಅವುಗಳೆಲ್ಲ ಓಡಿಸ್ತಾ ಇದ್ವಂತೆ ಆ ಗೂಬೆಗಳನ್ನು. ಅಂದರೆ ನೀವು ರಾತ್ರಿ ಸಮಯದಲ್ಲಿ ಮಾತ್ರ ಬರಬೇಕು, ಬೆಳಗ್ಗೆ ಬರಲಿಕ್ಕೆ ಇಲ್ಲ ಅಂತ. ಹಾಗೆ ನೋಡಿದರೆ ಈಗ ಆ ಗೂಬೆಗಳಿಗೆ ಬರಲಿಕ್ಕೆ ಅವಕಾಶನೇ ಇಲ್ಲ. ಬೆಳಗ್ಗೆ ಸಹ ತೇಜಸ್ಸಿದೆ, ರಾತ್ರಿ ಕೂಡ ತೇಜಸ್ಸಿದೆ. ಇಂಥ ಸಮಯದಲ್ಲಿ ಅವರಿಗೆ ಹಾಗಾದ್ರೆ ಬರಲಿಕ್ಕೆ ಅವಕಾಶ ಉಂಟಾ? ಅವಕಾಶವೇ ಇಲ್ಲ ಅಂತ ಹೇಳ್ತಾರೆ. ಸ್ನಾತಕ ಸ್ವಾಪಗಾಸ್ತೇವ ಸ್ವೇವ ಸ್ಥಾನ ಜಪ್ಯ ಪರಾಯಣ ಆಕಂಠಮಗ್ನ ಶಿಷ್ಟಂತಿ ರಾತ್ರೋ ಜ್ಞಾತ್ವಾತ ವಾಸರಂ. ಅವರು ಇನ್ನು ಋಷಿಗಳೆಲ್ಲ ಏನು ಮಾಡ್ತಾ ಇದ್ರು ಕೇಳಿದರೆ ರಾತ್ರಿ ಕೂಡ ಸ್ನಾನ ಮಾಡ್ತಾ ಇದ್ದಾರಂತೆ. ಜಪ ಪಾರಾಯಣಾದಿಗಳನ್ನು ರಾತ್ರಿ ಕೂಡ ಮಾಡ್ತಾ ಇದ್ದಾರಂತೆ. ಯಾಕಂದರೆ ಅವರಿಗೆ ವ್ಯತ್ಯಾಸವೇ ಗೊತ್ತಾಗ್ತಿಲ್ಲ, ಇದು ಯಾವಾಗ ಬೆಳಗ್ಗೆ ಯಾವಾಗ ರಾತ್ರಿ ಅಂತ. ಆ ಎಲ್ಲರೂ ಕೂಡ ಜಪತಪಾದಿಗಳನ್ನು ಎಲ್ಲರೂ ರಾತ್ರಿ ಕಾಲದಲ್ಲಿ ಕೂಡ ಮಾಡ್ತಾ ಇದ್ದಾರಂತೆ. ಇನ್ನು ವಿಸ್ತಾರವಾಗಿ ಅಲ್ಲಿ ಅದರ ಬಗ್ಗೆ ಹೇಳ್ತಾ, ಮಹಾಭಾಗವತ ಪೂಜಾ ವಿಷ್ಣು ಕುರುವಂತಿ ಭಕ್ತಿತಃ ರವೌ ಶಶಿನಿ ಚೈವಾನ್ಯೇ ಬ್ರಹ್ಮಣೋನ್ಯೇ ಹರಸ್ಯ ಚ. ಇನ್ನು ಎಲ್ಲ ಕಾಲದಲ್ಲಿ, ರಾತ್ರಿ ಕಾಲದಲ್ಲಿ ಮಲಗುವುದು ಇದೆಲ್ಲ ವ್ಯತ್ಯಾಸವೇ ಇಲ್ಲ. ಎಲ್ಲ ಕಾಲದಲ್ಲಿಯೂ ಕೂಡ ಆ ಭಾಗವತರೆಲ್ಲ, ಆ ಭಗವದ್ಭಕ್ತರೆಲ್ಲ ವಿಷ್ಣುವಿನ ಪೂಜೆಯನ್ನು, ರವಿಯ ಪೂಜೆಯನ್ನು, ಚಂದ್ರನ ಪೂಜೆಯನ್ನು, ಹರನ ಪೂಜೆಯನ್ನು ಮಾಡ್ತಾ ಇದ್ರಂತೆ. ಇನ್ನು
ಸಹ ಲಕ್ಷ್ಮಿಯ ಮಹಾಯೋಗಿ ನಮಸ್ಯಾದಿಶ್ಚತುಷ್ವಪಿ ಅಶೂನ್ಯಶಯನಾಮದ್ವಿತೀಯ ಸರ್ವಕಾಮದ. ಇನ್ನು ಲಕ್ಷ್ಮೀ ಸಹಿತನಾದ ಮಹಾಯೋಗಿ ವಿಷ್ಣುವಿನ ಪೂಜೆಯನ್ನು ಕೂಡ ಎಲ್ಲ ಸಮಯದಲ್ಲಿ ಮಾಡ್ತಾ ಇದ್ದಾರಂತೆ. ವಿಷ್ಣು ಪ್ರಸನ್ನನಾಗಿ ನಮಗೆ ಯಾವಾಗಲೂ ಬೆಳಕನ್ನೇ ನೀಡ್ತಾ ಇದ್ದಾನೆ ಅಂತ ಅವರು ಅಂದ್ಕೊಳ್ತಾ ಇದ್ದಾರಂತೆ. ತೇನಾಸೋ ಭಗವಾನ್ ಪ್ರೀತ ಪ್ರಾದಚ್ಚತ್ ಅಯನಮುತ್ತಮಂ ಅಶೂನ್ಯಂ ಚ ಮಹಾಭೋಗೈ ನಸ್ತಮಿತ ಶೇಖರಂ ಅನ್ಯೇ ಭುವನ್ ಧ್ರುವಂ ದೇವ್ಯಾ ರೋಹಿಣ್ಯಾ ಶಶಿನಶ್ಯಯಂ ದೃಷ್ಟ್ವಾ ತಪ್ತಂ ತಪೋಘೋರಂ ರುದ್ರಾರಾಧನಕಾಮ್ಯಯ. ಇನ್ನು ವಿಷ್ಣುವಿನ ತಪಸ್ಸು ಮಾಡಿದ್ರಿಂದ ನಮಗೆ ಯಾವಾಗಲೂ ಈ ರೀತಿಯಾಗಿ ವಿಷ್ಣುವಿನ ಪೂಜಾದಿಗಳನ್ನು ಮಾಡುವುದರಿಂದ ಈ ರೀತಿಯಾಗಿ ಬೆಳಕು ಬರ್ತಾ ಇದೆ ಅಂತ ಇನ್ನು ಕೆಲವರು ಹೇಳಿದರೆ, ಇನ್ನು ಕೆಲವರು ಆ ಒಂದು ಚಂದ್ರ ರುದ್ರನ ತಪಸ್ಸನ್ನು ಮಾಡಿದ ಅಂತ, ಚಂದ್ರನ ಪರವಾಗಿ ಅವನ ಹೆಂಡತಿ ರೋಹಿಣಿ ತಪಸ್ಸು ಮಾಡಿದ್ರಿಂದ ಈ ರೀತಿಯಾಗಿ ಕಾಂತಿ ಬರ್ತಾ ಇದೆ ಅಂತ ಇನ್ನು ಕೆಲವರು ಹೇಳ್ತಾರಂತೆ. ಚಂದ್ರ ಕ್ಷಯನ ಆಗ್ತಾ ಇದ್ದಾನೆ, ಅವನಿಗೆ ಅವನು 15 ದಿನ ವೃದ್ಧಿ 15 ದಿನ ಕ್ಷಯ ಅಂತಿದೆ ಅಲ್ವಾ, ಆ ರೀತಿಯಾಗಿ ಆ ಕ್ಷಯವೃದ್ಧಿಗಳು ಇವೆ ಅಂತ ಆ ರೀತಿಯಾಗಿ ಆಗಬಾರ್ದು ಅಂತ ಹೇಳಿ ರೋಹಿಣಿ ದೇವಿ ತಪಸ್ಸು ಮಾಡಿದ್ರಿಂದ ಚಂದ್ರನೇ ಯಾವಾಗಲೂ ಹೊಳಿತಾ ಇದ್ದಾನೆ, ಸೂರ್ಯನೂ ಕೂಡ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರಂತೆ, ಅನ್ಯೇ ಭ್ರುವಂಶಾಂಕೇನ ಧ್ರುವಂ ರಕ್ಷಾ ಕೃತಾತ್ಮನಃ ಪದದ್ವಯಂ ಸಮಭ್ಯರ್ಚ್ಯ ವಿಷ್ಣೋರಮಿತ ತೇಜಸಃ. ಇನ್ನು ಶಶಾಂಕನೇ, ಚಂದ್ರನೇ ಸ್ವತಃ ತಪಸ್ಸು ಮಾಡಿದ, ನನಗೆ ಯಾವಾಗಲೂ ನನಗೆ ಧ್ರುವವಾಗಿ ನನ್ನ ಒಂದು ಕಾಂತಿ ಇರಬೇಕು ಅಂತ ಹೇಳಿ ಅದಕ್ಕಾಗಿ ಅವನೇ ಯಾವಾಗಲೂ ಶೋಭಿಸ್ತಾ ಇದ್ದಾನೆ, ಬಿಟ್ಟರೆ ಸೂರ್ಯ ಅದಕ್ಕೆ ಕಾಣ್ತಿಲ್ಲ ಅಂತ ಇನ್ನು ಕೆಲವರು ಹೇಳ್ತಾರಂತೆ. ತೇನಾಸೋ ದೀಪ್ತಿಮಾಶ್ಚಂದ್ರ ಪರಿಭೂಯ ದಿವಾಕರಂ ಅಸ್ಮಾಕಂ ಮಾನಂದಕರೋ ದಿವಾತ ಪತಿ ಸೂರ್ಯವತ್ ಅಂತ ಹೇಳ್ತಾ ಇನ್ನು ಹೇಳ್ತಾರೆ. ಆಗ ಸೂರ್ಯನಿಗೆ ಇದನ್ನು ನೋಡ್ತಾನಂತೆ. ಆಗ ಸೂರ್ಯ ಹೇಳ್ತಾನಂತೆ, ಏವಂ ಸಂಭಾಷಿತ ಅಂತ ಸೂರ್ಯೋ ವಾಕ್ಯಾನಿ ನಾರದ ಅಮನ್ಯಂತ ಕಿಮೇತದ್ದಿ ಲೋಕೋ ವಕ್ತಿ ಶುಭಾಶುಭಂ. ಏನು ಮಾತಾಡ್ತಾ ಇದೆ, ನಾನು ಇಷ್ಟು ಚಂದವಾಗಿ ಕಾಣ್ತಾ ಇದ್ದೇನೆ, ನಾನು ಇಷ್ಟು ಚಂದ ದಿನ ಬರ್ತಾ ಇದ್ದೇನೆ, ಆದರೂ ಕೂಡ ಇವರೊಂದು ನನ್ನ ಬಗ್ಗೆ ಮಾತಾಡ್ತಾನೆ ಇಲ್ಲല്ലോ, ನಾನು ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರಲ್ವಾ, ಇದು ಯಾಕೆ ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ ಅಂತ ಸೂರ್ಯ ಯೋಚಿಸ್ತಾನಂತೆ. ಆಗ ಏವಂ ಸಂಚಿತ್ಯ ಭಗವಾನ್ ದಧ್ಯೋ ಧ್ಯಾನಂ ದಿವಾಕರ ಆಸಾಮಂತ ಜಗದ್ಗ್ರಸ್ತಂ ತ್ರೈಲೋಕ್ಯಂ ರಜನೀಚರೈ. ಆಗ ಧ್ಯಾನ ಮಾಡ್ತಾನಂತೆ. ಧ್ಯಾನ ಮಾಡಿ ಇದು ಏನಂತ ನಂಗೆ ಗೊತ್ತಾಗಬೇಕು ಅಂತ ಅವನು ಯೋಚನೆ ಮಾಡಿ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಆಗ ಆದರೂ ಕೂಡ ಧ್ಯಾನ ಮಾಡುವಾಗ ಅವನಿಗೆ ಗೊತ್ತಾಗ್ತಂತೆ, ಎಲ್ಲ ರಜನೀಚರರು ರಾಕ್ಷಸರು ಅಂತೇನಿದ್ದಾರೋ ನಿಜವಾಗಿ ಅವರು ತಪಸ್ಸಾದಿಗಳನ್ನು ಮಾಡುವುದೇ ಇಲ್ಲ, ಅವರು ತಪಸ್ಸಾದಿಗಳನ್ನು ಮಾಡುವ ಕಾರಣದಿಂದ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಅವನು ತಿಳಿತಾನಂತೆ. ಆಗ ಹೇಳ್ತಾರೆ, ತದಸ್ತು ಭಗವಾನ್ ಜ್ಞಾತ್ವಾ ತೇಜಸೋಪ್ಯಸ್ಸಹಿಷ್ಣುತಾಂ ನಿಶಾಚರಸ್ಯ ವೃದ್ಧಿಂ ತಾಂ ಅಚಿಂತ್ಯತ ಯೋಗವಿತ್ ತಥೋ ಜ್ಞಾಸೀಚ ತಾನ್ ಸರ್ವಾನ್ ಸದಾಚಾರತಾನ್ ಶುಚೀನ್ ದೇವಬ್ರಾಹ್ಮಣ ಪೂಜಾಸು ಸಂಸಕ್ತಾನ್ ಧರ್ಮ ಸಂಯುತಾನ್. ಈ ರೀತಿಯಾಗಿ ಅವನಿಗೆ ಎಲ್ಲ ದೇವತಾದಿಗಳ ಪೂಜೆಯಲ್ಲಿ ತುಂಬ ಇಚ್ಛೆಗೊಳಗಾಗಿದ್ದಾರೆ ರಾಕ್ಷಸರು ಅಂತ ಅಂದ್ಕೊಂಡು ಅವನು ಮುಂದೆ ಹೇಳ್ತಾರೆ, ತಸುರಕ್ಷ ಕ್ಷಯಕ ತಿಮಿರ ದ್ವಿಪಕೇಸರಿ ಮಹಾಂಶುನಕರ ಸೂರ್ಯಸ್ತದ್ವಿಘಾತಂ ಅಚಿಂತಯತ್. ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿದರೆ ನಾನು ಇದನ್ನು ತಡಿಬೇಕು ಅಂತ ಹೇಳ್ತಾರೆ. ಇದು ಸೂರ್ಯನದ್ದು ಕೆಟ್ಟ ಆಲೋಚನೆ ಕೇಳಿದರೆ ಕೆಟ್ಟ ಆಲೋಚನೆ ಅಲ್ಲ, ನಿಜವಾಗಿ ಇದು ಅವರ ಸ್ವಭಾವ ಏನು ಕೇಳಿದರೆ ಯಾವಾಗಲೂ ಕೆಟ್ಟದರಲ್ಲಿಯೇ ಇರುವಂಥದ್ದು, ಕೆಟ್ಟದರಲ್ಲಿಯೇ ಆಸಕ್ತಿ ಇರುವಂಥದ್ದು. ಅವರು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಕೇಳಿದರೆ ಅವರು ಮುಂದೆ ಅದು ತಮ್ಮ ಒಳಿತಿಗಾಗಿ ಮಾಡ್ತಾ ಇರ್ತಾರೆ, ಬಿಟ್ಟರೆ ದೇಶಕ್ಕೆ ಅದು ಹಾನಿಕರ ಆಗ್ತದೆ. ಯಾಕೆ ಅಂತ ಕೇಳಿದರೆ ಇದು ರಾಮಾಯಣದಲ್ಲಿ ಪ್ರಸಂಗ ಬರ್ತದಲ್ವಾ, ರಾಮ ಶಂಭುಕನನ್ನು ಯಾಕೆ ಕೊಂದ ಕೇಳಿದರೆ ಅವನು ತಪಸ್ಸನ್ನು ಮಾಡ್ತಾ ಇದ್ದ, ಹೌದು, ಆದರೆ ಆ ತಪಸ್ಸಿನಿಂದ ಜಗತ್ತಿಗೆ ಅವನು ಹಾನಿಯನ್ನು ಬಯಸ್ತಾ ಇದ್ದ. ಹಾಗಾಗಿ ಇದೇ ರೀತಿಯಾಗಿ ಇವರು ಕೂಡ ಅದೇ ರೀತಿಯಾಗಿ ಅಂದ್ಕೊಂಡು ಸೂರ್ಯ ಈ ರೀತಿಯಾಗಿ ಯೋಚನೆ ಮಾಡಿದ ಅಂತ ನಾವು ತಿಳ್ಕೊಳ್ಬೋದು. ಯಾಕೆ ಆ ಥರ ವ್ಯತ್ಯಾಸ ಮಾಡಬೇಕು ಕೇಳಿದರೆ, ಈಗ ಒಂದು ಬೇವಿನ ಮರ ಇರ್ತದೆ, ಆ ಬೇವಿನ ಮರ ಕಹಿಯನ್ನೇ ಬಿಡಬೇಕು, ಬಿಟ್ಟರೆ ಸಿಹಿಯನ್ನು ಯಾವತ್ತೂ ಬಿಡಬಾರ್ದು ಅಲ್ಲ. ಸಿಹಿಯನ್ನೇ ಬಿಡಲಿ ನಿಮ್ಗೇನು ಸಮಸ್ಯೆ ಕೇಳಿದರೆ, ಆಗ ಒಂದು ಕಹಿಯೇ ಇಲ್ಲದಂತ ಆಗ್ತದೆ ಜಗತ್ತಲ್ಲಿ. ಅದರ ಸ್ವಭಾವ ಅದು, ಅದರ ಸ್ವಭಾವದ ರೀತಿಯಲ್ಲಿ ಅನುಗುಣವಾಗಿ ಅದು ಕೆಲಸ ಮಾಡಬೇಕು, ಬಿಟ್ಟರೆ ಅದು ಬದಲಾದರೆ ಸರಿಯಾಗುವುದಿಲ್ಲ. ಹಾಗಾಗಿ ಈ ರೀತಿಯಾಗಿ ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಂತಹ ರಾಕ್ಷಸರನ್ನು ಈ ಹಾದಿಯಿಂದ ತಪ್ಪಿಸಬೇಕು ಅಂತ ಸೂರ್ಯ ಅನ್ಕೊಳ್ತಾನಂತೆ. ಆಗ ಜಾತವಾಂಶ ತತಶ್ಚಿದ್ರಂ ರಾಕ್ಷಸಾನಾಂ ದಿವಸ್ಪತಿ
ಸ್ವಧರ್ಮ ವಿಚ್ಯುತಿರ್ನಾಮ ಸರ್ವಧರ್ಮ ವಿಘಾತಕೃತ. ಆಗ ಇಲ್ಲೇ ಹೇಳ್ತಾರೆ ನೋಡಿ, ಸರ್ವಧರ್ಮ ವಿಘಾತಕೃತ ಅಂತ ಹೇಳ್ತಾರೆ. ಈ ರೀತಿಯಾಗಿ ಮಾಡಿದರೆ ಇದೆಲ್ಲ ಧರ್ಮಗಳ ವಿಘಾತ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಯಾರು ತಮ್ಮ ಕೆಲಸವನ್ನು ಮಾಡಬೇಕು ಅವರು ಕೂಡ ತಮ್ಮ ಕೆಲಸವನ್ನು ಮಾಡದೇ ಹಾಗಾಗ್ತದೆ. ಹಾಗಾಗಿ ಇದನ್ನು ನಾನು ನಿಲ್ಲಿಸಬೇಕು ಅಂತ ಸೂರ್ಯ ಅನ್ಕೊಳ್ತಾನಂತೆ. ಅದಕ್ಕೆ ಏನು ಮಾಡ್ತಾನೆ ಹೇಳಿದರೆ, ತತಕ್ರೋಧ ವಿಭೂತೇನ ಭಾನುನಾ ರಿಪುಭೇದಿಭಿ ಭಾನುಭೀರಾಕ್ಷಸಪುರಂ ತದ್ದೃಷ್ಟಂ ಚೇಥೇಚ್ಛಯ. ಆಗ ಅವನು ತನ್ನ ಕ್ರೋಧಾಭಿಭೂತಿ, ತನ್ನ ಕ್ರೋಧವಾದ ಕಣ್ಣನ್ನು ಬಿಟ್ಟು ಅವರ ಪುರ ಎಲ್ಲಿದ್ದದ್ದು, ಆಕಾಶದಲ್ಲಿದ್ದದಲ್ವಾ, ಕ್ರೋಧವಾಗಿ ಆ ಪುರವನ್ನು ನೋಡ್ತಾನಂತೆ. ಆಗ ಏನಾಗ್ತದೆ ಹೇಳುವಾಗ, ಸಾಪ ಭಾನುನಾಥ ಅದೃಷ್ಟ ಕ್ರೋಧಾತ್ಮ ತೇನ ಚಕ್ಷುಷ ನಿಪಪಾತಾಂಬರ ಭ್ರಷ್ಟ ಕ್ಷೀಣ ಪುಣ್ಯ ಇವಗ್ರಹ. ಆಗ ಆ ಒಂದು ಕಿರಣಕ್ಕೇನೆ ಆ ಪುರಕ್ಕೆ ಬಿಸಿ ತಟ್ಟಿ ಅದು ಕೆಳಗೆ ಬಿದ್ದು ಬಿಡ್ತದಂತೆ. ಆಗ ಪತಮಾನಂ ಸಮಾಲೋಕ್ಯ ಪುರಂ ಶಾಲಕಟಂಕಟ ನಮೋ ಭವಾಯ ಶರ್ವಾಯ ಇದಮುಚ್ಚೇಧೀರಯನ್. ಆದರೆ ಇನ್ನು ಆ ಶಾಲಕಟಂಕಟ ಅಂದರೆ ಆ ಸುಕೇಶ, ಕಟಂಕಟನ ಮಗ ಆ ಸುಕೇಶ ಆ ಶಿವನನ್ನು ತಪಸ್ಸು ಮಾಡ್ತಾನಂತೆ. ಅವನು ಶಿವನ ಭಕ್ತ ಅಲ್ವಾ, ಹಾಗಾಗಿ ಆ ಶಿವನ ತಪಸ್ಸನ್ನು ಮಾಡ್ತಾನೆ. ನಮೋ ಭವಾಯ ಶರ್ವಾಯ ಇದಮುಚ್ಚೆ ರುಧೀರಯತ್. ಹೇ ಭವ, ಹೇ ಶರ್ವ, ನನ್ನ ರಕ್ಷಣೆ ಮಾಡು, ನನ್ನ ಪುರ ಬೀಳ್ತಾ ಇದೆ ಅಂತ ಅವನಾಗ ತಪಸ್ಸನ್ನು ಮಾಡ್ತಾನಂತೆ. ಆಗ ತಮಾಕರ್ಣ್ಯ ಚಾರಣ ಗಗನೇಚರ ಹಾಹೇತಿ ಚುಕ್ರಶು ಸರ್ವೇ ಹರಭಕ್ತ ಪದತ್ಯಸೋ. ಆಗ ಗಗನಾಚರರೆಲ್ಲ ನೋಡ್ತಾರಂತೆ, ಅಯ್ಯೋ ಯಾಕೆ ಸುಕೇಶ ಬೀಳ್ತಾ ಇದ್ದಾನಲ್ವ ಕೆಳಗೆ, ಅವನ ಪುರವೇ ಬೀಳ್ತಾ ಇದೆ ಅಲ್ವಾ, ಈ ಥರ ಆಗಬಾರ್ದಲ್ವಾ, ಇವನು ಹರನ ಭಕ್ತ ಅಲ್ವಾ ಅಂತ ಹೇಳಿ ಹರನನ್ನು ಅವರೇ ಪ್ರಾರ್ಥಿಸ್ತಾರಂತೆ. ಹೇ ಹರ, ಇವನು ನಿನ್ನ ಭಕ್ತ ಬೀಳ್ತಾ ಇದ್ದಾನೆ, ತನ್ನ ಪುರದಿಂದಲೇ ಬೀಳ್ತಾ ಇದ್ದಾನೆ, ರಕ್ಷಣೆ ಮಾಡಿ ಇವನನ್ನು ಅಂತ ಕೇಳುವಾಗ, ತಚ್ಚಾರಣಾವಚ ಶ್ರುತವಾನ್ ಸರ್ವಗೋವ್ಯಯ ಶ್ರುತ್ವ ಸಂಚಿಂತಯಾಮಾಸ ಕೇನಾಸೋ ಪಾಚ್ಯತೆ ಭುವಿ. ಆಗ ಹರ ಯೋಚನೆ ಮಾಡ್ತಾನಂತೆ, ಯಾವ ಕಾರಣಕ್ಕಾಗಿ ಇವನು ಕೆಳಗೆ ಬೀಳ್ತಾ ಇದ್ದಾನೆ, ಏನಾಯ್ತು ಇವನಿಗೆ, ಕೆಳಗೆ ಬೀಳ್ಲಿಕ್ಕೆ ಕಾರಣ ಏನಾದರೂ ಬೇಕಲ್ವಾ ಅಂತ ಯೋಚನೆ ಮಾಡುವಾಗ ಗೊತ್ತಾಗ್ತದಂತೆ ಅವನಿಗೆ. ಜ್ಞಾತವಾನ್ ದೇವ ಪತಿನ ಸಹಸ್ರ ಕಿರಣೇನ ತತ್ ಪಾತಿತಂ ರಾಕ್ಷಸಪುರಂ ತದಕೃದ್ಧ ಸ್ತ್ರೀಲೋಚನ. ಆಗ ಗೊತ್ತಾಗ್ತದಂತೆ ಅವನಿಗೆ, ಓ ಯಾಕೆ ಬೀಳ್ತಾ ಇದೆ ಕೇಳಿದರೆ, ಆ ಸೂರ್ಯ ತನ್ನ ಒಂದು ದೊಡ್ಡವಾದ ಕಣ್ಣನ್ನು ಬಿಟ್ಟು, ಆ ಕ್ರುದ್ಧವಾದ ಕಣ್ಣನ್ನು ಬಿಟ್ಟಿದ್ರಿಂದ ಆ ಬೆಳಕಿಗೆನೆ ಆ ಒಂದು ತೇಜಸ್ಸಿಗೆ ಬೀಳ್ತಾ ಇದೆ ಆ ಪುರ ಅಂತ ಗೊತ್ತಾದಾಗ ಆಗ ಅವನು ಕ್ರುದ್ಧನಾಗ್ತಾನಂತೆ. ಕ್ರುದ್ಧಸ್ತು ಭಗವಂತಂ ತಂ ಭಾನುಂ ಅಂತಂ ಅಪಶ್ಯತ ದುಷ್ಟ ಮಾತ್ರ ನೇತ್ರ ನಿಪಪಾತ ತಥೋಂಭರಾತ್. ಆಗ ಶಿವನಿಗೆ ಸಿಟ್ಟು ಬರ್ತಾನಂತೆ, ನನ್ನ ಭಕ್ತನನ್ನು ಬೀಳಿಸ್ತೀಯ ಅಂತ ಕೇಳಿ ಆ ಶಿವ ಕ್ರುದ್ಧನಾಗಿ ಆ ಸೂರ್ಯನನ್ನೇ ಕ್ರುದ್ಧವಾಗಿ ನೋಡ್ತಾನಂತೆ. ಆಗ ಆ ಸೂರ್ಯನೇ ಆಕಾಶದಿಂದ ಕೆಳಗೆ ಬಿದ್ದವನಾಗ್ತಾನಂತೆ. ಆ ಸೂರ್ಯನೇ ಆ ದೇವತಾ ಶಕ್ತಿ ಆದರೂ ಕೂಡ ಅವನು ಕೆಳಗೆ ಬೀಳ್ತಾನಂತೆ. ಇಲ್ಲಿ ಸೂರ್ಯ ಅಷ್ಟು ಶಕ್ತಿಹೀನನ ಕೇಳಿದರೆ, ಇಲ್ಲಿ ಮುಖ್ಯವಾಗಿ ಆ ಸುಕೇಶ ರಾಕ್ಷಸನಾದರೂ ಕೂಡ ಅವನ ಒಂದು ಶಿವನ ಮೇಲಿನ ಭಕ್ತಿ ಯಾವುದಿತ್ತು ಅದಕ್ಕೆ ಹೇಗೆ ಪ್ರಸನ್ನನಾದ ಅಂತ ತಿಳಿಬೇಕು. ಬಿಟ್ಟರೆ ಆ ಸೂರ್ಯನಿಗೆ ಇಂತಹ ತಪ್ಪು ಮಾಡಿದ್ರಿಂದ ಸೂರ್ಯ ಕೆಳಗೆ ಬಿದ್ದ ಅಂತ ನಾವು ಅರ್ಥ ಮಾಡ್ಕೊಳ್ಬಾರ್ದು. ಆದರೆ ಅವನು ಬೀಳ್ತಾನಂತೆ. ಆ ಸುಕೇಶನ ಆ ರಾಕ್ಷಸನಾದರೂ ಕೂಡ ಅವನ ಒಂದು ಭಕ್ತಿಯ ಮಹತ್ವವನ್ನು ತಿಳಿಸಬೇಕಿತ್ತು. ಆಗ ಗಗನ ಸಪರಿಭ್ರಷ್ಟ ಪತಿ ವಾಯು ನಿಷೇವಿತೆ ಯದೃಚ್ಛಯ ನಿಪತಿತೋ ಯಂತ್ರಮುಕ್ತೋ ಯಥೋಪಲ ತಥೋ ವಾಯುಪಥಾನ್ ಮುಕ್ತ ಕಿಂಶುಕೋ ಜ್ವಲ ವಿಗ್ರಹ ನಿಪಪಾತಾನಂತರಿಕ್ಷ ಸವೃತ್ತ ಕಿನ್ನರಚಾರಣೈ. ಆಗ ಅವನು ಕೂಡ ವಾಯುವೆಲ್ಲಿ ಹೋಗ್ತಾನೆ, ಅವನು ಕೂಡ ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ದಾನಂತೆ. ಎಲ್ಲ ಕಡೆ ಅವನು ಕೂಡ ಚಲಿಸ್ತಾ ಇದ್ದಾನಂತೆ. ಆದರೂ ಕೂಡ ಅವನಿಗೆ ಒಂದು ಸ್ಥಿತವಾಗಿ ನಿಂತ ಅಂತ ಅವನು ಆಗಲಿಲ್ಲ ಅಂತೆ. ಆಗ ಅದು ಋಷಿಗಳು ಹೇಳ್ತಾರಂತೆ, ತದಸ್ತು ಋಷಯೋಭ್ಯೇತ್ಯ ಪ್ರತ್ಯುಚುರ್ಭಾನುಮಾಲಿನಂ ನಿಪತಸ್ತವ ಹರಿಕ್ಷೇತ್ರ ಯದಿ ಶ್ರೇಯೋಭಿವಾಂಚಸಿ ತಥೋ ಬ್ರವೀತ್ಪತನ್ನೇವ ವಿವಸ್ವಾನ್ ತಾಂಸ್ತಪೋಧನಾನ್ ಕಿಂ ತಕ್ಷೇತ್ರಂ ಹರೇ ಪುಣ್ಯಂ ವದಧ್ವಂ ಶೀಘ್ರಮೇವ ಮೇ. ಆಗ ಸೂರ್ಯ ಬೀಳ್ತಾ ಇದ್ದಾನಲ್ವಾ, ಎಲ್ಲಿ ಬೀಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ವಾಯು ಹೋಗೋ ಸ್ಥಳದಲ್ಲೇ ಬೀಳ್ತಾ ಇದ್ದಾನೆ, ಅವನಿಗೆ ಎಲ್ಲಿ ಬೀಳಬೇಕು ಗೊತ್ತಾಗ್ತಾ ಇಲ್ಲ. ಆಗ ಋಷಿಗಳು ಹೇಳ್ತಾರಂತೆ, ಎಲ್ಲಿ ಬೀಳಬೇಕು ಕೇಳಿದರೆ ಮುಖ್ಯ ಇದು ಹೇಳ್ತಾರೆ, ದೊಡ್ಡ ಒಳ್ಳೆಯ ವಿಷ್ಣು ಕ್ಷೇತ್ರದಲ್ಲಿ ಬೀಳು ಅಂತ ಹೇಳ್ತಾರಂತೆ. ವಿಷ್ಣುವಿನ ಭಕ್ತರೆಲ್ಲಿದ್ದಾರೋ, ವಿಷ್ಣುವಿನ ಸನ್ನಿಧಾನ ಎಲ್ಲಿ ತುಂಬ ಹೆಚ್ಚಿರ್ತದೋ ಅಂತಹ ಕ್ಷೇತ್ರದಲ್ಲಿ ಬಿದ್ದರೆ ಖಂಡಿತ ಒಳಿತಾಗ್ತದೆ ಅಂತ ಹೇಳಿ ಅವನು ಆ ರೀತಿಯಾಗಿ ವಿಷ್ಣುವಿನ ಕ್ಷೇತ್ರದಲ್ಲಿ ಬೀಳು ಅಂತ ಋಷಿಗಳು ಹೇಳಿದರೆ, ಅಂತಹ ಕ್ಷೇತ್ರ ಎಲ್ಲಿದೆ ಅಂತ ನೀವು ಹೇಳಬೇಕಲ್ವಾ ಕೇಳಿದರೆ ಆ ಋಷಿಗಳು ಹೇಳ್ತಾರಂತೆ,
ತಮೋಚುರ್ಮುನಯ ಸೂರ್ಯಂ ಶೃಣುಕ್ಷೇತ್ರಂ ಮಹಾಫಲಂ ಸಾಂಪ್ರತಂ ವಾಸುದೇವಸ್ಯ ಭಾವಿತಚ್ಛಂಕರಸ್ಯ ಚ ಯೋಗಶಾಯನಮಾರಭ್ಯ ಯಾವತ್ ಕೇಶವದರ್ಶನಂ ಏತಕ್ಷೇತ್ರಂ ಹರೇ ಪುಣ್ಯಂ ನಾಮ್ನಾ ವಾರಾಣಸೀಪುರಿ. ಹೌದಾ, ನಿಮಗೆ ಆ ಕ್ಷೇತ್ರ ಯಾವುದು ಅಂತ ಹೇಳಬೇಕಾ? ಅಂತ ಕ್ಷೇತ್ರ ಯಾವುದು ಕೇಳಿದರೆ ಅಲ್ಲಿ ವಿಷ್ಣುವಿನ ಸನ್ನಿಧಾನವೂ ತುಂಬ ಇದೆ, ರುದ್ರನ ಸನ್ನಿಧಾನವೂ ತುಂಬ ಇದೆ. ಇಬ್ಬರದ್ದು ಕೂಡ ಅದು ಪುಣ್ಯವಾದ ಕ್ಷೇತ್ರ. ಯಾಕಂದರೆ ಇಬ್ಬರ ಸನ್ನಿಧಾನ ಅಲ್ಲಿರುವುದರಿಂದ. ಹಾಗಾಗಿ ಅಂತಹ ಕ್ಷೇತ್ರ ಯಾವುದು ಕೇಳಿದರೆ ಅದು ವಾರಾಣಸಿ ಅಂತ ಹೇಳ್ತಾರಂತೆ. ಆ ವಾರಾಣಸಿಗಿಂತ ಶ್ರೇಷ್ಠವಾದ ಕ್ಷೇತ್ರ ಇಲ್ಲ. ಹಾಗಾಗಿ ನೀನು ಅಲ್ಲಿ ಬೀಳು, ಆಗ ನಿನಗೆ ಖಂಡಿತ ಕ್ಷೇಮವಾಗ್ತದೆ ಅಂತ ಹೇಳ್ತಾರಂತೆ. ಆಗ ತಚ್ಚುತ್ವಾ ಭಗವಾನ್ ಭಾನುರ್ಭವನೇತ್ರಾಗ್ನಿತಾಪಿತ ವರ್ಣಾಯಸ್ತತೈವಾಸ್ಯಸ್ತವಂತರೇ ನಿಪಪಾತಃ. ಅದಕ್ಕೆ ಹಿಂದೆ ಬಂದಿದ್ದು ವಾರಾಣಸಿ ಅಂತ ಯಾಕೆ ಹೆಸರು ಕೇಳಿದರೆ, ಅದರ ದಕ್ಷಿಣ ಪ್ರದೇಶದಲ್ಲಿ ಅಂದರೆ ದಕ್ಷಿಣ ಬಲಭಾಗದಲ್ಲಿ ವರ್ಣ ಅಂತ ನದಿ ಹರಿತದೆ, ಅದರ ಎಡಭಾಗದಲ್ಲಿ ಅಸಿ ಅಂತ ನದಿ ಹರಿತದೆ. ಹಾಗಾಗಿ ಎರಡನ್ನು ಸೇರಿಸಿ ವಾರಾಣಸಿ ಅಂತ ಅದಕ್ಕೆ ಹೆಸರು ಕೊಟ್ಟಿರುವಂಥದ್ದು. ಹಾಗಾಗಿ ಅಂತಹ ವಾರಾಣಸಿ ಅನ್ನುವ ಕ್ಷೇತ್ರದಲ್ಲಿ ಅವನು ಬೀಳ್ತಾನಂತೆ. ತದಪ್ರದಶ್ಯತಿ ತನೋ ನಿಮಜ್ಜಸ್ಯ ಲುಲದ್ರವಿ ವರ್ಣಸ್ಯ ಸಮಭ್ಯೇತ್ಯ ನಿಮಜ್ಜತ ಯಥೇಚ್ಛಯ ಭೂಯೋಂಸಿ ವರ್ಣ ಭೂಯೋಪಿ ವರ್ಣಾಮಸಿಂ ಲುಲಂಸ್ತಿನೇತ್ರ ವನ್ಯಾರ್ಥೋ ಭ್ರಮತಲ ಚಕ್ರವತ್. ಆಗ ಅವನು ತುಂಬ ಅವನ ಶಿವನ ಒಂದು ಮೂರನೇ ಕಣ್ಣು ತೆರೆದಿದ್ದಕ್ಕೇನೆ ತುಂಬ ಬಿಸಿಯಾಗಿದ್ದಾನೆ. ಅವನೇ ಸೂರ್ಯನೇ ಜ್ವಲಿಸ್ತಾ ಇದ್ದಾನಂತೆ. ಇದರ ಮೂಲಕ ತಿಳಿಸುವಂಥದ್ದು ಆ ಸೂರ್ಯನಿಗಿಂತ ಆ ಶಿವ ಎತ್ತರದ ಶಕ್ತಿ. ಹಾಗಾಗಿ ಅವನೇ ಸೂರ್ಯನ ಮೇಲೆ ಕ್ರುದ್ಧ ಆದ ಅಂತಾದರೆ ಆಗ ಆ ಸೂರ್ಯನಿಗೂ ಕೂಡ ಅವನು ಕೂಡ ಜ್ವಲನಕ್ಕೆ ಒಳಗಾಗ್ತಾನೆ. ಹಾಗಾಗಿ ಅವನೇ ಜ್ವಲಿಸುವವನೇ ಜ್ವಲನಕ್ಕೆ ಒಳಗಾಗ್ತಾನಂತೆ. ಅವನೇ ಸುಡ್ತಾನಂತೆ, ಸೂರ್ಯನೇ ಸುಡಲಿಕ್ಕೆ ಪ್ರಾರಂಭವಾಗ್ತಾನಂತೆ. ಆಗ ಆ ವಾರಾಣಸಿ ಎನ್ನುವ ನದಿಯಲ್ಲಿ ಸ್ನಾನ ಮಾಡಿದ್ರಿಂದ ಆ ಬೆಂಕಿ ಕಮ್ಮಿ ಆಗ್ತದಂತೆ. ಯಾಕಂದರೆ ಆ ವಾರಾಣಸಿಯಲ್ಲಿರುವಂತಹ ನದಿ ವಿಷ್ಣುವಿನ ಪಾದೋದಕ. ಆ ವಿಷ್ಣುವಿನ ಏನು ತ್ರಿವಿಕ್ರಮ ರೂಪದಲ್ಲಿ ತನ್ನ ಕಾಲಿನ ಒಂದು ಉಗುರಿನಿಂದ ಆ ನೀರನ್ನು ಸ್ಪರ್ಶ ಮಾಡಿದ್ರಿಂದ ಆ ನೀರು ತುಂಬ ಶುದ್ಧ, ತುಂಬ ಶ್ರೇಷ್ಠ. ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸತೀರ್ಥ ಸಲಿಲಸ್ಯ ಸಮಂ ವಾಹ. ಈ ಬದ್ರಿ ಕ್ಷೇತ್ರಕ್ಕೆ ಸಮನಾದ ಕ್ಷೇತ್ರ ಇಲ್ಲ ಅಂತ ಆದರೆ ಗಂಗಾ ತೀರ್ಥಕ್ಕೆ ಸಮನಾದ ಇನ್ನೊಂದು ತೀರ್ಥ ಇಲ್ಲ ಅಂತ. ಯಾಕಂದರೆ ಅದು ವಿಷ್ಣುವಿನ ಪಾದೋದಕ, ಹಾಗಾಗಿ ಅತ್ಯುತ್ತಮವಾದ ತೀರ್ಥ ಅದು. ಹಾಗಾಗಿ ಅಂತಹ ತೀರ್ಥದಲ್ಲಿ ರುದ್ರನ ಬೆಂಕಿಗೆ ಒಳಗಾದರೂ ಕೂಡ ಸೂರ್ಯನಿಗೆ ಅಂತ ಆಗಲಿಲ್ಲ ಅಂತೆ. ಮತ್ತೆ ಅವನು ಜ್ವಲನವನ್ನು ಕಮ್ಮಿ ಮಾಡಿ ತನ್ನ ಯಥಾಸ್ಥಿತಿಗೆ ಮರಳ್ತಾನಂತೆ. ಇದು ವಿಷ್ಣು ಪಾದೋದಕದ ಮಹಿಮೆ, ಆ ತೀರ್ಥದ ಮಹಿಮೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಆಗ ಮುಂದೆ ಇಲ್ಲಿ ಸುಕೇಶುವಿನ ಪರಿಸ್ಥಿತಿ ಏನಾಯಿತು ಅಂತ ಹೇಳುವಾಗ, ತಥೋ ಬ್ರಹ್ಮಾಸುರಪತಿ ಸುರೈ ಸಾರ್ಧಂ ಸಮಭ್ಯಗಾತ್ ರಮ್ಯಂ ಮಹೇಶ್ವರ ವಾಸಂ ಮಂದರಂ ರವಿಕಾರಣಾತ್ ಗತ್ವಾ ದೃಷ್ಟಾಜ ದೇವೇಶಂ ಶಂಕರಂ ಶೂಲಪಾಣಿನಂ ಪ್ರಸಾದ್ಯ ಭಾಸ್ಕರಾರ್ಥಾಯ ವಾರಾಣಸ್ಯಾಮಪಾನಯತ್. ಆಗ ಅವನು ಇಲ್ಲಿ ಸೂರ್ಯನ ಬಗ್ಗೆ ಹೇಳುವಾಗ ಆ ಸೂರ್ಯ ಆನಂತರ ಮಂದರ ಪರ್ವತಕ್ಕೆ ಹೋಗಿ ಎಲ್ಲಿ ಶಂಕರ ಇದ್ದಾನೋ ಅಲ್ಲಿ ಹೋಗಿ ಅಲ್ಲಿ ಅವನನ್ನು ಆರಾಧಿಸಿ ಅವನ ಪ್ರೀತಿ ಒಳಗಾಗ್ತಾನಂತೆ. ಆಯ್ತು, ನಿನ್ನ ಭಕ್ತನಿಗೆ ನಾನಿನ್ನೇನು ಮಾಡುವುದಿಲ್ಲ ಅಂತ ಹೇಳಿ ಅವನನ್ನು ಸುಕೇಶಿ ಬಗ್ಗೆ ನಾನಿನ್ನೇನು ಮಾಡುವುದಿಲ್ಲ ಅಂತ ಹೇಳಿ ನಿನ್ನ ಭಕ್ತನಿಗೆ ನಾನು ಗೌರವವನ್ನು ಕೊಡ್ತೇನೆ ಅಂತ ಹೇಳಿ ಸುಮ್ಮನಾಗ್ತಾನಂತೆ. ಆಗ ತಥೋ ದಿವಾಕರಂ ಭೂಯ ಪಾಣಿನಾದಾಯ ಶಂಕರ ಕೃತ್ವಾ ನಾಮಸ್ಯ ಲೋಲೇದಿ ರಥಮಾರೋಪಯತ್ ಪುನಃ ಆರೋಪಿತೇ ದಿನಕರೇ ಬ್ರಹ್ಮಾಭ್ಯೇತೆ ಸುಕೇಶಿನಂ ಸಬಾಂಧವಂ ಸನಗರಂ ಪುನರಾರೋಪಯದ್ದಿವಿ. ಆನಂತರ ಬ್ರಹ್ಮ ಎಲ್ಲರೂ ದೇವತೆಗಳೆಲ್ಲ ಸೇರಿ ಸುಕೇಶಿ ಎಲ್ಲಿಂದ ಬಿದ್ದಿದ್ನೋ ಅವನನ್ನು ಪುನಃ ಅಲ್ಲಿಯೇ ನಿಲ್ಲಿಸ್ತಾರಂತೆ. ನಿನ್ನ ಸ್ಥಾನಕ್ಕೆ ನೀನು ಹೋಗು, ನೀನು ಎಷ್ಟು ದಿನ ಅಲ್ಲಿ ಇರಬೇಕಂತ ಇನ್ನು ಮುಗಿದಿಲ್ಲ, ನಿನ್ನ ಸಮಯ ಇನ್ನು ಮುಗ್ದಿಲ್ಲ, ಎಷ್ಟು ದಿನ ಇನ್ನು ಸ್ವಲ್ಪ ದಿನ ಅಲ್ಲೇ ಇರಲಿಕ್ಕೆ ನಿನಗೆ ಅವಕಾಶ ಇದೆ. ಹಾಗಾಗಿ ನೀನು ಪುನಃ ಅಲ್ಲೇ ಹೋಗಿ ನಿಲ್ಲಬೇಕು ಅಂಥೇಳಿ ಆ ಸುಕೇಶಿ ರಾಕ್ಷಸನಾದರೂ ಕೂಡ ಆ ದೇವತೆಗಳು ಅವನ ಭಕ್ತಿಗೆ ಒಂದು ಒಲಿದು ಅವನನ್ನು ಪುನಃ ಅದೇ ನಗರದಲ್ಲಿ ಸ್ಥಾಪಿಸ್ತಾರಂತೆ. ಹಾಗೆ ಹೇಳ್ತಾರೆ, ಏವಂ ಪುರಾಣಾದ ಭಾಸ್ಕರೇಣ ಪುರಂ ಸುಕೇಶುರ್ಭುವಿ ಸನ್ನಿಪಾತಿತಂ ದಿವಾಕರೋ ಭೂಮಿತಳೇ ಭವೇನ ಕ್ಷಿಪ್ತ ಸುದೃಷ್ಟ್ಯ ನ ಚ ಸಂಪ್ರದಗ್ಧಃ. ಆಗ ಇದು ನಾರದರು ಸಂಕ್ಷೇಪವಾಗಿ ಕಥೆಯನ್ನು ಪುನಃ ಹೇಳ್ತಾರೆ. ಹೀಗೆ ನೀನು ಕೇಳಿದ್ದೆ ಅಲ್ವಾ, ಸುಕೇಶಿ ಯಾವುದೇ ರೀತಿಯಾಗಿ ಸೂರ್ಯನಿಂದ ಬಿದ್ದ, ಆ ಕಥೆಯನ್ನು ಸ್ವಲ್ಪ ನನಗೆ ವಿಸ್ತಾರವಾಗಿ ಹೇಳಿ ಅಂತ ಆ ಕಥೆಯನ್ನು ನನಗೆ ಹೇಳ್ತಾ ಇದ್ದೇನೆ. ಆ ಸುಕೇಶಿ ಈ ರೀತಿಯಾಗಿ ಆ ಭಾಸ್ಕರನಿಂದ ಬಿದ್ದಿದ್ದ. ಅವನು ಆ ಕ್ರೋಧ ದೃಷ್ಟಿಯನ್ನು ಬಿದ್ದರೂ ಕೂಡ ಆ ನಗರ ಏನು ಭಸ್ಮವಾಗಲಿಲ್ಲ ಅಂತ ಹೇಳ್ತಾರೆ.
ಆರೋಪಿತೋ ಭೂಮಿತಲಾಧ್ವೇನ ಭೂಯೋಪಿ ಭಾನು ಪ್ರತಿಭಾಸನಾಯ ಸ್ವಯಂ ಭುವಾಚ ನಿಶಾಚರೇಂದ್ರ ತ್ವರೋಪಿತ ಕೇಸ ಪುರಸ್ಸ ಬಾಂಧು. ಇದಕ್ಕೆ ಬಿದ್ದಿದ್ರು ಕೂಡ ಪುನಃ ಎಲ್ಲ ಬ್ರಹ್ಮಾದಿಗಳೆಲ್ಲ ಸೇರಿ ಪುನಃ ಅವನನ್ನು ಅದೇ ನಗರದಲ್ಲಿ ಸ್ಥಾಪಿಸಿದ್ರು ಅಂತ ಈ ಕಥೆಯನ್ನು ಉಪಸಂಹಾರ ಮಾಡ್ತಾರೆ. ಆ ಸುಕೇಶುವಿನ ಒಂದು ಅದೇ ಹೇಳಿದ್ದಲ್ವಾ, ಒಂದು ಭಕ್ತಿಗೆ ಅದರದ್ದೇ ಆದ ಮಹತ್ವ ಇದೆ. ಅವನ ಸ್ವಭಾವದ ರಾಕ್ಷಸನಾಗಿದ್ದರೂ ಕೂಡ, ಹಿಂದೆ ಹೇಗೆ ಪ್ರಹ್ಲಾದ ರಾಕ್ಷಸನಾಗಿದ್ದರೂ ಕೂಡ ಭಕ್ತಿಯಿಂದ ತನ್ನ ಏಳಿಗೆಯನ್ನು ಪಡೆದ್ನು, ಅದೇ ರೀತಿಯಾಗಿ ಸುಕೇಶಿ ತನ್ನ ಭಕ್ತಿಯಿಂದ ತನ್ನ ಪುರ ದಗ್ಧವಾದರೂ ಕೂಡ ಪುನಃ ತನ್ನ ಪುರವನ್ನು ಹಿಂಪಡೆದ ಅಂತ ಆ ಭಕ್ತಿಯ ಮಹತ್ವವನ್ನು ಹೇಳುವ ಹಾಗೆ ಈ ಕಥೆ ನಮಗೆ ತಿಳಿಸ್ತದೆ. ಮುಂದೆ ನಾರದರು ಪುನಃ ಪ್ರಶ್ನೆಯನ್ನು ಮಾಡ್ತಾರೆ. ನಾರದರು ಪುಲಸ್ತ್ಯದ ಪ್ರಶ್ನೆಯನ್ನು ಕೇಳ್ತಾರೆ. ಯಾನೇತಾನ್ ಭಗವಾನ್ ಪ್ರಾಹ ಕಾಮಿ ಶಶಿನಂ ಪ್ರತಿ ಆರಾಧನಾಯ ದೇವಾಭ್ಯಾಂ ಹರೀಶಾಭ್ಯಾಂ ವದಸ್ವತಾನ್. ಆಗ ನೀವು ಹೇಳಿದ್ರಲ್ವಾ, ಅವರು ನೋಡಿ ಈಗ ನಾರದರು ಎಷ್ಟು ಚಂದ ಮಾಡಿ ಕಥೆ ಕೇಳ್ತಾರೆ ಅಂತ ಹೇಳಿದರೆ, ಒಂದು ಕಥೆ ಮುಗಿಸುವಾಗ ಅವರಿಗೊಂದು ಪ್ರಶ್ನೆ ಸಿದ್ಧವಾಗಿರ್ತದೆ. ಯಾಕೆಂತ ಕೇಳಿದ್ರೆ ಹಿಂದೆ ಒಂದು ಮಾತನ್ನು ಹೇಳಿದರು. ಏನು ಕೇಳಿದರೆ, ಯಾವ ರೀತಿಯಾಗಿ ವಿಷ್ಣು ರುದ್ರನು ಕಾಮಿನಿಯರು ಪೂಜಿಸಿದ್ರೋ ಅದರಿಂದಾಗಿ ಖುಷಿಪಟ್ಟು ಚಂದ್ರನಿಗೆ ಅವರೆಲ್ಲ ಶುಭವನ್ನು ಮಾಡ್ತಾ ಇದ್ದಾರೆ ವಿಷ್ಣು ರುದ್ರರು ಅಂತ ಹೇಳಿದರು. ಹಾಗಾಗಿ ವಿಷ್ಣು ರುದ್ರರ ಪೂಜೆಯನ್ನು ಯಾವ ರೀತಿಯಾಗಿ ನಾವು ಮಾಡಬೇಕು, ಹಾಗೆ ನಮಗೂ ಕೂಡ ಶುಭವಾಗ್ತದಲ್ವಾ, ನೀವು ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಯಾವ ರೀತಿಯಾಗಿ ಆ ವಿಷ್ಣು ರುದ್ರರ ಪೂಜೆಯನ್ನು ಮಾಡಬೇಕು ಅಂತ ನಮ್ಗೆ ಗೊತ್ತಾದರೆ ನಾವು ಕೂಡ ನಮ್ಮ ಏಳಿಗೆಯನ್ನು ಕಾಣ್ಬೋದಲ್ವಾ ಅಂತ ಹೇಳಿ ಕೇಳಿದಾಗ ಪುಲಸ್ತ್ಯರು ಹೇಳ್ತಾರೆ, ಶೃಣುಷ್ವಕಾಮಿ ವಿಪ್ರೋಕ್ತಾನ್ ವ್ರತಾನ್ ಪುಣ್ಯಾನ್ ಕಲಿಪ್ರಿಯ ಆರಾಧನಾಯ ಶರ್ವಸ್ಯ ಕೇಶವಸ್ಯ ಧೀಮತಃ. ಆಯ್ತು, ನೀನು ಕೇಳ್ತಾ ಇದ್ಯಲ್ವಾ, ನಾನು ಕೇಶವನ ಆರಾಧನೆಯನ್ನು ಹೇಗೆ ಮಾಡಬೇಕು, ಹಾಗೆಯೇ ಶಿವನ ಆರಾಧನೆಯನ್ನು ಹೇಗೆ ಮಾಡಬೇಕು ಅದನ್ನು ಚೆನ್ನಾಗಿ ನಿನಗೆ ಹೇಳ್ತೇನೆ ಅಂತ ಹೇಳ್ತಾರಂತೆ. ಆಗ ಹೇಳ್ತಾರೆ, ಪ್ರತಿಸುಪ್ತೇ ವಿಭೌ ತಸ್ಮಿನ್ ದೇವಗಂಧರ್ವಗುಹ್ಯಕ ದೇವಾನಾಂ ಮಾತರಶ್ಚಾತ್ ಪ್ರಸುಪ್ತಾಶ್ಚಾಪ್ಯನುಕ್ರಮಾತ್. ನಿಮಗೆ ಪೂಜೆಯನ್ನು ಹೇಳ್ತೇನೆ ಮೊದಲು ಯಾವ ರೀತಿಯಾಗಿ ಮಾಡಬೇಕು ಅಂತ, ಆದರೆ ನಿನಗೆ ಈ ಶಾಸ್ತ್ರದ ಈ ಒಂದು ವಿಚಾರ ತಿಳಿಬೇಕು. ಏನು ಕೇಳಿದರೆ, ದೇವತೆಗಳೆಲ್ಲ ಒಂದು ಸಮಯದಲ್ಲಿ ಮಲಗ್ತಾರೆ ಅಂತ ಹೇಳ್ತಾರೆ. ಹಾಗಾದರೆ ಯಾವ ಸಮಯದಲ್ಲಿ ದೇವತೆಗಳು ಮಲಗ್ತಾರೆ ಅಂತ ಕೇಳುವಾಗ ಅದನ್ನು ವಿಸ್ತಾರವಾಗಿ ಕೆಲವೊಂದು ಶ್ಲೋಕದಲ್ಲಿ ಹೇಳ್ತಾರೆ. ಮಿಥನಾಭಿಗತೆ ಸೂರ್ಯೇ ಶುಕ್ಲಪಕ್ಷೆ ತಪೋಧನ ಏಕದಶ್ಯಾಂ ಜಗಸ್ವಾಮಿ ಶಯನಂ ಪರಿಕಲ್ಪಯೇತ್. ಮಿಥುನ ಮಾಸ ಅಂತ ಯಾವಾಗ ಬರ್ತದೋ ಅದು ಈಗಿನ ಒಂದು ಕ್ಯಾಲೆಂಡರಲ್ಲಿ ಹೇಳಬೇಕಂತಾದರೆ ಜೂನ್ ಜುಲೈ ತಿಂಗಳಲ್ಲಿ ಬರುವಂಥದ್ದು. ಅಂತಹ ತಿಂಗಳಲ್ಲಿ ಶುಕ್ಲ ಪಕ್ಷದ ಏಕಾದಶಿ ಉಂಟಲ್ವಾ, ಆ ಸಮಯದಲ್ಲಿ ವಿಷ್ಣು ಮಲಗ್ತಾನೆ ಅಂತ ನಾವು ಕೂಡ ಹೇಳ್ತೇವೆ. ನೋಡಿ, ದೇವರು ಒಳಗೆ ಹೋಗ್ತಾರೆ ಅಂತ ಎಲ್ಲ ಹೇಳ್ತೇವೆ. ಅಂದರೆ ರಥೋತ್ಸವ ಇನ್ನು ನಡೆಯುವುದಿಲ್ಲ 4 ತಿಂಗಳುಗಳ ಕಾಲ ಅಂತ. ಅಂದರೆ ಶಯನಿ ಏಕಾದಶಿ ಅಂತಲೇ ಪ್ರಸಿದ್ಧ. ಅಂದರೆ ಆಷಾಢ ಶುಕ್ಲ ಏಕಾದಶಿ ಅಂತ ಯಾವತ್ತು ನಾವು ತಪ್ತಪುಂತ್ರಾಧಾರಣೆಯನ್ನು ಮಾಡ್ತೇವೋ ಅಂತಹ ಸಮಯದಲ್ಲಿ ದೇವರು ಮಲಗ್ತಾರೆ, ನಾರಾಯಣ ಮಲಗ್ತಾನೆ ಅಂತ. ಅದಕ್ಕೆ ಹೇಳ್ತಾರೆ, ಪುರಾಣವೇ ವಿಡಂಬನೆ ಮಾಡ್ತಾರೆ, ನೀನು ಮಲಗಿದ್ರೆ ಇಡೀ ಜಗತ್ತು ಮಲಗ್ತದೆ, ನೀನು ಮಲಗುದು ಹೌದಾ ಅಂತ. ದೇವರೇ ಮಲಗಿದ್ರೆ ಅದು ನಾವು ಎದ್ದು ಇರ್ಲಿಕ್ಕೆ ಸಾಧ್ಯ ಉಂಟಾ? ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ನಿಂತು ಕೆಲಸ ಮಾಡಿಸುವವನೇ ಅವನು, ಉಸಿರಾಡಿಸುವವನೇ ಅವನೇ ಮಲಗಿದ್ರೆ ಮತ್ತೆ ನಾವು ಇರ್ಲಿಕ್ಕೆ ಸಾಧ್ಯ ಉಂಟಾ? ದೇವರು ಮಲಗ್ತಾನೆ ಅಂತ ಹೇಳಿದರೆ ಅದೊಂದು ಯೋಗ ನಿದ್ರೆ ಅಂತ, ಮಲಗಿದಂತೆ ನಡೆಸುವಂಥದ್ದು. ಅಂತಹ ಸಂದರ್ಭದಲ್ಲಿ ನಾವು ನೋಡಿ ಆಷಾಢ ಬಂತು, ಇನ್ನು ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ನಿದ್ದೆ ಮಾಡಿದ ಅಂತ ಅರ್ಥ ಹೇಳಿದರೆ ಅಂತಹ ಸಮಯದಲ್ಲಿ ಶುಭ ಕಾರ್ಯಾದಿಗಳನ್ನು ಮಾಡಬಾರ್ದು ಅಂತ ಹೇಳಲಿಕ್ಕೆ ಆ ಸಮಯದಲ್ಲಿ ದೇವತೆಗಳು ಮಲಗ್ತಾರೆ ಅಂತ ತಿಳಿಸ್ತಾರೆ. ಬಿಟ್ಟರೆ ಅವರಿಗೆ ಸ್ವತಃ ನಿದ್ದೆ ಬಂದೇ ಬಿಡ್ತದೆ ಅಂತ ಅರ್ಥ ಅಲ್ಲ. ಯಾಕಂದರೆ ಅವರಿಗೆ ಒಂದು ಹೆಸರೇ ಇದೆ, ಅವರು ಅನಿಮಿಷರು ಅಂತ. ಅನಿಮಿಷರು ಅಂತ ಹೇಳಿದರೆ ಯಾವತ್ತು ಕಣ್ಣನ್ನೇ ಮುಚ್ಚಿದವರು ಅಂತ. ಕಣ್ಣು ಮುಚ್ಚಿ ನಿದ್ದೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಅವರು ಮಲಗ್ತಾರೆ ಅಂತ ಹೇಳಿದರೆ ಅಂತಹ ಸಮಯದಲ್ಲಿ ಶುಭ ಕಾರ್ಯಾದಿಗಳನ್ನು ಹೆಚ್ಚು ಮಾಡಬಾರ್ದು ಅಂತ ತಿಳಿಸ್ಲಿಕ್ಕೆ ಆ ಥರ ಮಾಡಿರ್ತಾರೆ ಅಂತ ಹೇಳಬೇಕು. ಅಲ್ಲಿ ಈ ಸಮಯದಲ್ಲಿ ನಾರಾಯಣ ಮಲಗಿದ್ರೆ ಶೇಷಾಹಿ ಭೋಗ ಪರ್ಯಂಕೆ ಕೃತ್ವಾ ಸಂಪೂಜ್ಯ ಕೇಶವಂ ಕೃತ್ವೋಪವೀತಕಂ ಚೈವ ಸಮ್ಯಕ್ ಸಂಪೂಜ್ಯ ವೈದ್ವಿಜಾತ್. ಇಂಥ ಸಮಯದಲ್ಲಿ ಉಂಟಲ್ವಾ, ವಿಷ್ಣುವಿನ ಪೂಜೆಗೆ ಬಹಳ ಒಂದು ಮಹತ್ವ ಇದೆ. ಯಾಕಂದರೆ ನೋಡಿ, ಆ ಚಾತುರ್ಮಾಸ್ಯ ಅಂತ ನಾವು ಹೇಳುವಂಥದ್ದು, ದೇವರು ಮಲಗಿರುವಂತಹ ಕಾಲ ಚಾತುರ್ಮಾಸ್ಯ ಅಂತ. ಅಂತಹ ಸಮಯದಲ್ಲಿ ಶುಭ ಕಾರ್ಯಾದಿಗಳನ್ನೆಲ್ಲ ಮಾಡದಿದ್ರೂ ಕೂಡ ವಿಷ್ಣುವಿನ ಪೂಜಾದಿಗಳನ್ನು ಹೆಚ್ಚು ಮಾಡಬೇಕು ಅಂತ. ಏಕಾದಶಿಯ ದಿನಗಳಲ್ಲಿ ಜಾಗರಣೆಗೆ ಆಗ ತುಂಬ ಮಹತ್ವ. ಜಾಗರಣೆ ಅಂತ ಹೇಳುವಾಗ ಇಡೀ ಏಕಾದಶಿ ಅದು ವಿಷ್ಣುವಿನ ದಿನ. ಅಂತಹ ಸಮಯದಲ್ಲಿ ಆ ಏಕಾದಶಿ ಪರಿಪೂರ್ಣ ರಾತ್ರಿಯೆಲ್ಲ ಕೂಡ ನಾವು ದೇವರ ಭಜನೆಯನ್ನು ಮಾಡಬೇಕು ಅಂತ. ಹಾಗಾಗಿ ಆ ಪುರಾಣದ್ದೇ ಮಾತು ಅದು. ನಾವು ಅಂತಹ ಸಮಯದಲ್ಲಿ ಆ ದೇವತಾದಿಗಳ ಆ ವಿಷ್ಣುವಿನ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಅಂತ ಹೇಳ್ತಾರೆ.
ಆ ದ್ವಾದಶಿಯನ್ನು ಏನು ಮಾಡಬೇಕು ಅಂತ ಹೇಳುವಾಗ ಅನುಜ್ಞಾಂ ಬ್ರಾಹ್ಮಣೇಭ್ಯಶ್ಚ ದ್ವಾದಶ್ಯಾಂ ತಯತಶುಚಿ ಲಬ್ಧ್ವಾ ಪೀತಾಂಬರಧರ ಸ್ವಸ್ತಿ ನಿದ್ರಾಂ ಸಮಾನೇತ್. ಅಂದಿನ ಅಂತಹ ದ್ವಾದಶಿಯಲ್ಲಿ ಏಕಾದಶಿ ಬಂದಿರ್ತದಲ್ವಾ, ಅದರ ಮರುದಿನ ದ್ವಾದಶಿ. ನಾವು ಏಕಾದಶಿಯಂದು ಖಂಡಿತ ಉಪವಾಸ ಮಾಡಲೇಬೇಕು ಅಂತಹ ಸಮಯದಲ್ಲಿ, ಅದು ವಿಷ್ಣುವಿನ ದಿನ. ಹಾಗಾಗಿ ಏಕಾದಶಿಯಂದು ಉಪವಾಸ ಮಾಡಿ ನಾವು ದ್ವಾದಶಿಯಂದು ಎಲ್ಲ ಜ್ಞಾನಿಗಳನ್ನೆಲ್ಲ ಕರೆದು ಅವರಿಗೆ ಊಟ ಹಾಕಿ ಅವರಿಗೆ ದಾನ ದಕ್ಷಿಣಾದಿಗಳನ್ನು ಕೊಡಲೇಬೇಕಂತೆ. ಆಗ ಅದು ತುಂಬ ಮಹತ್ತರವಾದ ಕೆಲಸ. ಅದರಿಂದ ವಿಷ್ಣು ಪ್ರೀತನಾಗಿಯೇ ಆಗ್ತಾನೆ ಅಂತ ಇಲ್ಲಿ ತಿಳಿಸ್ತಾರೆ. ಇನ್ನು ಕೆಲವು ಶ್ಲೋಕಗಳಲ್ಲಿ ಹೇಳ್ತಾರೆ, ತ್ರಯೋದಶ್ಯಾಂ ತದಕ್ಕಾಮ ಸ್ವಪತೆ ಶಯನೇ ಶುಭೆ ಕದಂಬಾನಾಂ ಸುಗಂಧಾನಾಂ ಕುಸುಮೈ ಪರಿಕಲ್ಪ್ಯತೆ. ಇದು ತ್ರಯೋದಶಿಯಂದು, ಅದೇ ಆಷಾಢ ಏನು ತ್ರಯೋದಶಿ ಅಂತಿದೆಯೋ ಅವತ್ತು ಕಾಮದೇವ ಮಲಗ್ತಾನಂತೆ. ಇನ್ನು ಕೆಲವು ಶ್ಲೋಕಗಳಲ್ಲಿ ಆ ದೇವತೆಗಳು ಯಾವ್ಯಾವ ದಿನದಂದು ಮಲಗ್ತಾರೆ ಅಂತ ಹೇಳುವಾಗ ಚತುರ್ದಶಿಯಂದು ಯಕ್ಷರು ಮಲಗ್ತಾರಂತೆ. ಇನ್ನು ಹುಣ್ಣಿಮೆಯಂದು ಉಮಾನಾಥ ಶಿವ ಮಲಗ್ತಾನಂತೆ. ಇನ್ನು ದಿವಾಕರ ತಥೋ ದಿವಾಕರೋ ರಾಶಿಂ ಸಂಪ್ರಯಾತಿ ಕರ್ಕಟಂ ತಥೋ ಅಮರಾಣಾಂ ಭಜನಿ ಭವತಿ ದಕ್ಷಿಣಾಯನಂ. ಅದೇ ಆ ಮಿಥುನ ಮಾಸ ನಂತರ ಇರುವಂಥದ್ದು ಕರ್ಕಾಟಕ ಮಾಸ. ಆ ಕರ್ಕಾಟಕ ಮಾಸ ದಕ್ಷಿಣಾಯನ ಅಂತ, ಅಂದ್ರೆ ಆ ಸೂರ್ಯನ ಚಲನೆ ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ತಿರುಗ್ತದೆ. ಅಂತಹ ಸಮಯ ಅದು ಎಲ್ಲ ದೇವತೆಗಳು ಕೂಡ ಮಲಗುವಂತಹ ಕಾಲ. ಅದು ದೇವತೆಗಳಿಗೆ ರಾತ್ರಿ ಅಂತ ಹೇಳಲ್ಪಡ್ತದೆ. ಹಾಗಾಗಿ ಬ್ರಹ್ಮ ಪ್ರತಿಪದಿತತ ನೀರೋತ್ಪಲ ಮಯೇನಘ ತಲ್ಪೆ ಸ್ವಪಿತಿ ಲೋಕಾನಾಂ ದರ್ಶಯನ್ ಮಾರ್ಗಮುತ್ತಮಂ. ಇನ್ನು ಪ್ರತಿಪತ್ ಅಂದರೆ ಕರ್ಕಾಟಕ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ ಅಂತ, ಅಂದರೆ ಶ್ರಾವಣ ಕೃಷ್ಣ ಅಂತ. ಅಂತಹ ಸಂದರ್ಭದಲ್ಲಿ ಬ್ರಹ್ಮ ಮಲಗ್ತಾನಂತೆ. ಇನ್ನು ವಿಶ್ವಕರ್ಮ ಇದ್ದಾನಲ್ವಾ, ಅವನು ಆ ಶ್ರಾವಣ ಕೃಷ್ಣ ದ್ವಿತೀಯದಂದು ಮಲಗ್ತಾನಂತೆ. ನಾವು ದೇವತೆಗಳ ಶಿಲ್ಪಿ ಅಂತ ಯಾರನ್ನು ಕರೀತೇವೋ ಅವನು ಅವತ್ತು ಮಲಗ್ತಾನಂತೆ. ಇನ್ನು ತೃತೀಯ ಅಂತ ನಾವು ಶ್ರಾವಣ ತೃತೀಯ ಅಂತೇನು ಹೇಳ್ತೇವೋ ಅವತ್ತು ಪಾರ್ವತೀ ದೇವಿ ಮಲಗ್ತಾಳಂತೆ. ಇನ್ನು ವಿನಾಯಕ ಚತುರ್ಥಿ ಅಂತಂತಾದರೆ ಪಂಚಮಿಯಂದು ಯಮಧರ್ಮ, ಷಷ್ಠಿಯಂದು ಸ್ಕಂದ, ಸಪ್ತಮಿಯಂದು ಸೂರ್ಯ, ಅಷ್ಟಮಿಯಂದು ದುರ್ಗೆ, ನವಮಿಯಂದು ಲಕ್ಷ್ಮಿ, ದಶಮಿಯಂದು ಶೇಷ. ಇನ್ನು ಈ ರೀತಿಯಾಗಿ ಏಕಾದಶಿಯಂದು ಸಾಧ್ಯರೆಲ್ಲ ಮಲಗ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ನಮ್ಮ ಜ್ಞಾನಕ್ಕೆ ಹೇಳುವಂಥದ್ದು. ದೇವತೆಗಳು ಕೂಡ ಯಾವ ರೀತಿಯಾಗಿ ಅವರವರ ಇಷ್ಟವಾದ ಒಂದು ತಿಥಿ ಅಂತ ಇದೆ. ಯಾಕೆ ಇದನ್ನು ಹೇಳ್ತಾರೆ ಕೇಳಿದರೆ ಅದು ಅವರಿಗೆ ಇಷ್ಟವಾದ ತಿಥಿ ಅಂತ. ಅಂತಹ ತಿಥಿಯಂದು ನಾವು ಅವರ ಪೂಜೆಯನ್ನು ಮಾಡಿದರೆ ಅವರಿಗೆ ಬಹಳ ಸಂತೋಷವಾಗ್ತದೆ. ಅದನ್ನು ತಿಳಿಸ್ಲಿಕ್ಕೋಸ್ಕರ ಈ ರೀತಿಯಾಗಿ ಅವರು ಮಲಗುವ ದಿನವೇ ಅವರಿಗೆ ತುಂಬ ಸಂಪ್ರೀತವಾದ ದಿನ ಆಗ್ತದೆ ಅಂತ ಇಲ್ಲಿ ಹೇಳಿರುವಂಥದ್ದು. ಹೀಗೆ ಇನ್ನು ವಿಸ್ತಾರವಾಗಿ ಸ್ವಲ್ಪ ಹೇಳಿ ದೇವತೆಗಳು ಮಲಗುವಂತಹ ದಿನವನ್ನು ಹೇಳಿ ಮುಂದೆ ಯಸ್ಯಾಂ ತಿಥ್ಯಾಂ ಪ್ರಸ್ವಪಿತಿ ವಿಶ್ವಕರ್ಮ ಪ್ರಜಾಪತಿ ದ್ವಿತೀಯಾಸ ಶುಭ ಪುಣ್ಯ ಅಶೂನ್ಯ ಶಯನೋದಿತ. ಶ್ರಾವಣ ಕೃಷ್ಣ ದ್ವಿತೀಯ ಅಂತ ಈ ಆಚರಣೆ ಈಗ ಹೆಚ್ಚು ಮಾಡುವಂಥದ್ದು ಕಮ್ಮಿ. ನಾವು ಆ ಶ್ರಾವಣ ಕೃಷ್ಣ ದ್ವಿತೀಯದಂದು ವಿಷ್ಣುವಿನ ಪೂಜೆಯನ್ನು ತುಂಬ ಚೆನ್ನಾಗಿ ಮಾಡಬೇಕಂತೆ. ಆಗ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಅದಕ್ಕೆ ಶ್ಲೋಕವನ್ನು ಕೂಡ ಇಲ್ಲಿ ಹೇಳ್ತಾರೆ. ಅವತ್ತು ವಿಷ್ಣುವಿನ ಪೂಜೆಯನ್ನು ಮಾಡಿದರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಅಂತ ಹೇಳ್ತಾರೆ. ಯಥಾ ಹಿ ಲಕ್ಷ್ಮ್ಯಾನ ವೀಜ್ಯಸೇ ತ್ವಂ ತ್ರಿವಿಕ್ರಮಾನಂತ ಜಗನ್ನಿವಾಸ ತಥಾ ಶೂನ್ಯಂ ಶಯನಂ ಸದೈವ ಅಸ್ಮಾಕಮೇವೇಹ ತವ ಪ್ರಸಾದಾತ್. ನಿನ್ನೋಡು ನಿನಗೆ ಯಾವತ್ತೂ ಕೂಡ ಜಗನ್ನಿವಾಸ, ಜಗತ್ತಿಗೆ ಆಶ್ರಯ ನೀನು. ಹಾಗೆ ತ್ರಿವಿಕ್ರಮ ಅಂತ ಹೇಳುವಾಗ 3 ಭೂಮಿ, ಸ್ವರ್ಗ, ಪಾತಾಳ, ಈ 3 ಲೋಕದಲ್ಲಿ ನೀನು ವ್ಯಾಪಿಸಿದ್ದಿ ತ್ರಿವಿಕ್ರಮ. ನೀನು ಅನಂತ, ನಿನ್ನ ಒಂದು ವ್ಯಾಪ್ತಿಗೆ ನೀನು ಇಲ್ಲೇ ಇದ್ದೀಯಂತಿಲ್ಲ, ಎಲ್ಲ ಕಡೆ ಇದ್ದಿ. ಅದು ಯಾವುದಾಗಲಿ ದೇಶತಃ ಕಾಲತಃ ಗುಣತಃ. ದೇಶದಿಂದಾಗಿಯಾ ಎಲ್ಲ ದೇಶದಲ್ಲಿದ್ದಿ. ಇನ್ನು ಕಾಲ ಹಿಂದೆ ಇದ್ದ, ಈ ಮುಂದೆ ಇರುವುದಿಲ್ಲ, ಎಲ್ಲ ಸಮಯದಲ್ಲಿ ಕೂಡ ನೀನಿರ್ತಿ. ಹಾಗೆಯೇ ಗುಣ, ನಿನಗೆ ಈ ಗುಣ ಮಾತ್ರ ಇರುವಂಥದ್ದು. ಅವನಿಗೆ ತಾಳ್ಮೆ ಸ್ವಲ್ಪ ಜಾಸ್ತಿ, ಸ್ವಲ್ಪ ಶಾಂತಿ ಸ್ವಲ್ಪ, ಅಂದರೆ ಬೇರೆ ಕ್ಷಮಾಗುಣ ಸ್ವಲ್ಪ ಕಮ್ಮಿ, ಆ ಥರ ಇಲ್ಲ. ನಿನಗೆ ಎಲ್ಲ ಗುಣಗಳು ಕೂಡ ಪರಿಪೂರ್ಣವಾಗಿದೆ. ಅಂತಹ ನಿನಗೆ ಯಾವ ರೀತಿಯಾಗಿ ಲಕ್ಷ್ಮಿಯ ವಿಯೋಗ ಯಾವಾಗಲೂ ಆಗುವುದಿಲ್ಲವೋ ಹಾಗೆಯೇ ನಮಗೆ ಕೂಡ ಯಾವಾಗಲೂ ನಮಗೆ ಕೂಡ ನಮ್ಮ ಪತ್ನಿಯರ ವಿಯೋಗ ಯಾವತ್ತೂ ಆಗಬಾರದು ಅಂತ ಹೇಳ್ತಾರೆ. ಯಥಾತ ಶೂನ್ಯಂ ತವ ದೇವತಲ್ಪಂ ಸಮಂ ಹಿ ಲಕ್ಷ್ಮ್ಯಾ ವರದಾಚ್ಯುತೇಶ ಸತ್ಯೇನ ತೇನ ಮಿತವೀರ್ಯ ವಿಷ್ಣು ಗಾರ್ಹಸ್ಥ್ಯನಾಶೋ ಮಮನಾಸು ದೇವ. ನಿನ್ನ ತಲ್ಪ ಉಂಟಲ್ವಾ, ನಿನ್ನ ಶಯನ ಯಾವತ್ತು ಲಕ್ಷ್ಮಿಯಿಂದ ಹೀನ ಆಗುವುದಿಲ್ಲ. ಹಾಗೆ ನನ್ನ ಗೃಹಸ್ಥ ಧರ್ಮ ಕೂಡ ಯಾವತ್ತೂ ಹೀನವಾಗಬಾರ್ದು ಅಂತ.
ಈಗ ನಾವು ವಿಚ್ಛೇದನಾದಿಗಳನ್ನು ತುಂಬ ನೋಡುವಂಥದ್ದು. ಅಂತಹ ವಿಚ್ಛೇದಗಳನ್ನು ತಪ್ಪಿಸಬೇಕಂತಾದರೆ ನಾವು ಖಂಡಿತ ಈ 2 ಶ್ಲೋಕವನ್ನು ದಿನಾ ಪಾರಾಯಣ ಮಾಡಬೇಕಂತ ಆಗುವಂಥದ್ದು. ನಮ್ಮ ಮತ್ತು ಒಂದು ದಂಪತಿಯರ ಜೀವನ ಸುಗಮವಾಗಿ ನಡಿಬೇಕಂತಾದರೆ ಈ ಪ್ರಾರ್ಥನೆಯನ್ನು ಮಾಡಬೇಕು. ಚೆನ್ನಾಗಿ 2 ಶ್ಲೋಕದಲ್ಲಿ ವಿಷ್ಣು ನಿನಗೆ ಯಾವತ್ತೂ ವಿಯೋಗ ಇಲ್ಲ ಲಕ್ಷ್ಮೀಂದ್ರಿಗೆ, ಹಾಗೆಯೇ ನನ್ನ ಗಾಹಸ್ಥ ಧರ್ಮ ಕೂಡ ಅದಕ್ಕೆ ಯಾವತ್ತೂ ಚ್ಯುತಿ ಬರಬಾರ್ದು, ವಿಯೋಗ ಬರಬಾರ್ದು ಅಂತ ಇಲ್ಲಿ ಕೇಳ್ತಾರೆ. ಆನಂತರ ಈ ರೀತಿಯಾಗಿ ತುಂಬ ವಿಧವಾಗಿ ಆ ಒಂದು ಪೂಜೆಯ ಮಹತ್ವವನ್ನು ಕೂಡ ಇಲ್ಲಿ ಹೇಳ್ತಾರೆ. ಆನಂತರ ಇನ್ನು ಇಷ್ಟ ಆಯಿತು. ಇನ್ನೊಂದಿದೆ ಉತ್ಥಾನ ದ್ವಾದಶಿ ಎಂದು ನಾವು ಕರೆಯುವಂಥದ್ದು. ಆಶ್ವಯುಜ ಶುದ್ಧ ಏಕಾದಶಿ, ಅದು ಪ್ರಬೋಧಿನಿ ಏಕಾದಶಿ ಅಂತಲೇ ಪ್ರಸಿದ್ಧ. ಅಂದು ವಿಷ್ಣು ಹೇಳ್ತಾನೆ ಅಂತ. ಅವತ್ತು ಕೂಡ ಬಹಳ ವಿಶೇಷವಾದ ದಿನ. ನಾವು ದೇವಸ್ಥಾನಾದಿಗಳಲ್ಲಿ ಅವತ್ತು ಜಾತ್ರೆ ಎಲ್ಲ ನಾವು ತುಂಬ ನೋಡುವಂಥದ್ದು. ಯಾಕೆ ಕೇಳಿದರೆ ಅದು ವಿಷ್ಣು ಸಂಬಂಧಿ ದೇವಸ್ಥಾನದಲ್ಲಿ. ಯಾಕೆ ಕೇಳಿದರೆ ಅದು ವಿಷ್ಣುವಿಗೆ ತುಂಬ ಪ್ರೀತವಾದ ದಿನ. ನೀವು ಅವತ್ತು ಆ ದೇವರ ಪೂಜೆಯನ್ನು ಮಾಡಲೇಬೇಕು ಅಂತ. ಅದಕ್ಕೆ ನಾವು ಒಂದು ತುಳಸಿ ಪೂಜೆ ಇತ್ಯಾದಿಗಳನ್ನೆಲ್ಲ ನೋಡ್ತೇವೆ. ಆದರೆ ಅದರ ಹಿನ್ನೆಲೆ ಈ ಪುರಾಣದಲ್ಲಿ ಬಂದಿದೆ. ಯಾಕೆ ನಾವು ಮಾಡಬೇಕು ಅಂತ ವಿಷ್ಣುವಿನ ಪೂಜೆಯನ್ನು ಕೇಳಿದರೆ ಹೇಳ್ತಾರೆ ಪುಲಸ್ತ್ಯರು, ಮಾಸಿಚ್ಚಾಶ್ವಯುಜೆ ಬ್ರಹ್ಮನ್ ಯದಾ ಪದ್ಮಂ ಜಗತ್ಪತೆ ನಾಭ್ಯಾ ನಿರ್ಯಾದಿ ತದಾ ದೇವೇಶ್ವಾತ್ ಅನ್ಯಥೋ ಭವನ್ ಅಂತ ಹೇಳ್ತಾರೆ. ಅಂದು ಆ ಆಶ್ವಯುಜ ಮಾಸದ ಏಕಾದಶಿ ಅಂದು ಏನಿದೆ ಅವತ್ತು ಭಗವಂತ ತನ್ನ ಯೋಗ ನಿದ್ರೆಯಿಂದ ಹೇಳ್ತಾನೆ. ಆಗ ಏನು ಮಾಡಬೇಕು ಅಂತ ಹೇಳುವಾಗ ಪುಷ್ಪೈ ಪತ್ರೈ ಫಲೈರ್ವಾಪಿ ಗಂಧವರ್ಣಮಸಾನ್ವಿತೈ ಔಷಧೀಭಿಶ್ಚ ಮುಖ್ಯಾಭಿರ್ಯಾವಸ್ಯ ಶರದಾಗಮಃ. ಅವತ್ತು ಶರತ್ ಕಾಲ ಬಂದಿರ್ತದಾಗಲ್ವಾ, ಆಗ ಬೇಕಾದಷ್ಟು ಪುಷ್ಪ ಫಲಾದಿಗಳಿರ್ತದೆ. ಅಂಥ ಪುಷ್ಪ ಫಲಾದಿಗಳಿಂದ ನೀವು ಭಗವಂತನ ಪೂಜೆಯನ್ನು ಮಾಡಲೇಬೇಕು. ಹಾಗೆಯೇ ಔಷಧಿಗಳಂತ ಏನಿರ್ತದೋ ನಾವು ದಿನನಿತ್ಯ ಬಳಕೆ ಮಾಡ್ತೇವೆ ಔಷಧಿಗಳನ್ನು. ಈಗ ಭಾರಿ ಕಷ್ಟ ಬಿಡಿ, ನಾವೀಗ ಅಲೋಪತಿಯಾದಿಗಳನ್ನೇ ಬಳಕೆ ಮಾಡುವಂಥದ್ದು. ಹಿಂದಿನ ಕಾಲದಲ್ಲಿ ಆಯುರ್ವೇದಗಳನ್ನೇ ಬಳಕೆ ಮಾಡ್ತಾ ಇದ್ರು, ಹಾಗಾಗಿ ಅವರಿಗೆ ಸುಲಭ. ಅದೆಲ್ಲ ಆ ಆಯುರ್ವೇದದಿಂದ ನಾವು ಏನು ಔಷಧಿಯನ್ನು ಬಳಕೆ ಮಾಡ್ತೇವೋ, ಈಗಲೂ ಅಲೋಪತಿಯನ್ನು ಮಾಡುವುದರಲ್ಲೂ ತಪ್ಪಿಲ್ಲ, ಅದರಲ್ಲೇ ಧನ್ವಂತರಿದ್ದಾನೆ ಅಂತ ಅಂದ್ಕೊಂಡು ಅಂತಹ ಔಷಧಿಗಳನ್ನು ಕೂಡ ಭಗವಂತನಿಗೆ ಸಮರ್ಪಿಸಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಘೃತಂ ತಿಲ ಬ್ರೀಹ್ಯವ ಹಿರಣ್ಯ ಕನಕಾದಿಯತ್ ಮಣಿಮುಕ್ತ ಪ್ರವಾಲಾನಿ ವಸ್ತ್ರಾಣಿ ವಿವಿಧಾನಿ ಚ. ಇನ್ನು ಘೃತ, ತಿಲ, ಏನು ತುಪ್ಪ, ತಿಲ, ಎಳ್ಳು ಇವುಗಳಿಂದೆಲ್ಲ ಹಾಗೆಯೇ ಸುವರ್ಣಾದಿಗಳನ್ನು ಅವಶ್ಯವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಲೇಬೇಕು. ನಿಮ್ಮಲ್ಲಿ ಏನಿದೆಯೋ ಅದನ್ನು ಸಮರ್ಪಣೆ ಮಾಡಿ, ಮತ್ತೇನಿಲ್ಲ. ಭಗವಂತ ಹೇಳ್ತಾನಲ್ವಾ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪರತಂ ಅಷ್ಟಾಮಿ ಪ್ರಯತಾತ್ಮನಃ. ನಿನ್ನಲ್ಲಿ ಏನುಂಟು, ಪತ್ರ ಪುಷ್ಪ ಫಲಂ ತೋಯ. ನಿನ್ನಲ್ಲಿ ಈಗ ಸಂಪತ್ತು ಕಮ್ಮಿ ಇದೆ, ನೀನು ತುಂಬ ಮಾಡಬೇಕಂತ ನಾನೇನು ಕೇಳುವುದಿಲ್ಲ. ನಿನ್ನಲ್ಲಿ ಎಷ್ಟು ಉಂಟಾ ಅಷ್ಟು ಮಾಡು, ಭಕ್ತಿಯಿಂದ ಮಾಡು, ಅಷ್ಟು ಸಾಕು. ಅದನ್ನು ನನಗೆ ಸಮರ್ಪಣೆ ಮಾಡಿದರೆ ನಾನು ಸಂತೋಷನಾಗಿ ಆಗ್ತೇನೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದಾಗಿ ಇಲ್ಲಿ ಹೇಳ್ತಾರೆ. ನನ್ನಲ್ಲಿ ಏನಿದೆಯೋ ಅದನ್ನು ಭಕ್ತಿಯಿಂದ ಮಾಡು ಸಾಕು ಅಂತ ಹೇಳ್ತಾರೆ. ಆನಂತರ ಕೆಲವು ಶ್ಲೋಕಗಳಲ್ಲಿ ಇದನ್ನು ನಾವು ಆ ಸಂದರ್ಭದಲ್ಲಿ ಬಹಳ ಪ್ರೀತಿಕರವಾದ ಮಂತ್ರಗಳ ಸಾಲು. ಇದನ್ನು ಅಂತಹ ಸಂದರ್ಭದಲ್ಲಿ ಯಾವಾಗ ವಿಷ್ಣುವಿನ ಏಕಾದಶಿ, ಆ ಆಶ್ವಯುಜ ಏಕಾದಶಿಯ ಸಂದರ್ಭದಲ್ಲಿ ಪೂಜೆ ಮಾಡುವಾಗ ನಾವು ಈ ಮಂತ್ರವನ್ನು ಹೇಳಲೇಬೇಕು ಅಂತ ಹೇಳ್ತಾರೆ. ನಮೋ ಸ್ತುತೆ ಪದ್ಮನಾಭ ಪದ್ಮಾಧವ ಮಹಾದ್ಯುತೆ ಧರ್ಮಾರ್ಥ ಕಾಮ ಮೋಕ್ಷಾಣಿ ತ್ವಕಂಠಾನಿ ಭವಂತು ಮೇ. ಹೇ ಪದ್ಮನಾಭ, ನಿನ್ನ ನಾಭಿಯಲ್ಲಿ ಉಂಟಲ್ವಾ ಪದ್ಮ ಇದೆ, ಅದು ಇಡೀ ಜಗತ್ತಿನ ಸೃಷ್ಟಿಗೆ ಮೂಲ. ಆ ಪದ್ಮದಿಂದ ಬ್ರಹ್ಮ ಹುಟ್ಟುತ್ತಾನೆ, ಆ ಬ್ರಹ್ಮನಿಂದಲೇ ಇಡೀ ಜಗತ್ತು ಹುಟ್ಟುವಂಥದ್ದು. ಹಾಗಾಗಿ ಹೇ ಪದ್ಮನಾಭ, ನಿನ್ನ ಏನು ನಾಭಿ ಇದೆ, ಆ ನಾಭಿ ಕಮಲ ಉಂಟಲ್ವಾ, ಇಡೀ ಜಗತ್ತಿಗೆ ಒಂದು ಸೃಷ್ಟಿಗೆ ಮೂಲ ಅಂತ ಹೇಳ್ತಾ, ಪದ್ಮಾಧವ, ಪದ್ಮ ಅಂತ ಹೇಳಿದರೆ ಲಕ್ಷ್ಮೀದೇವಿ, ಆ ಲಕ್ಷ್ಮಿಗೆ ಗಂಡನಾದವನೇ, ಮಹಾದ್ಯುತೆ ಒಳ್ಳೆಯ ಕಾಂತಿರುವವನೇ, ನಿನ್ನನ್ನು ಪ್ರಾರ್ಥನೆ ಮಾಡ್ತೀನಿ. ಯಾಕೆ ಗೊತ್ತುಂಟಾ, ನಿನ್ನನ್ನು ಪ್ರಾರ್ಥನೆ ಮಾಡಿದರೆ ನಮಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವೂ ಸಿದ್ಧಿ ಆಗ್ತದೆ. ನಾವು ಒಳ್ಳೆಯ ಧರ್ಮದಲ್ಲಿ ಇರ್ತೇವೆ, ಹಾಗೆಯೇ ಒಳ್ಳೆಯ ಸಂಪತ್ತು ನಮಗೆ ವೃದ್ಧಿ ಆಗ್ತದೆ. ಸಂಪತ್ತಿನಲ್ಲಿ ಒಳ್ಳೆಯದು ಕೆಟ್ಟದೆ ಅಂತ ಕೇಳಿದರೆ, ಅದು ಒಳ್ಳೆಯ ಸಂಪತ್ತು ಆಗದೇ ಹೋದರೆ ಉಂಟಲ್ವಾ, ಅದು ಬೇಡದಿದ್ದ ಕಾರ್ಯಕ್ಕೆ ಅದು ಖರ್ಚಾಗ್ತದೆ. ಒಂದು ನಾವು ವಿತರವಾದ ಬೇಡದದ್ದ ಒಂದು ಪದಾರ್ಥಗಳನ್ನು ತಗೊಳ್ಳಿಕ್ಕೆ ನಾವು ಅದನ್ನು ಬಳಕೆ ಮಾಡ್ತೇವೆ. ಅಂತಹ ಸಂಪತ್ತು ನಮಗೆ ಬರಬಾರ್ದಂತಾದರೆ ನಾವು ಭಗವಂತನಲ್ಲಿಯೇ ಧ್ಯಾನ ಮಾಡಬೇಕು. ಅಂತಹ ನಿನ್ನ ಧ್ಯಾನದಿಂದ ನಮಗೆ ಒಳ್ಳೆಯ ಸಂಪತ್ತು ದೊರಕ್ತದೆ. ಇನ್ನು ಕಾಮ ಅಂತ ಹೇಳುವಾಗ ಒಳ್ಳೆಯ ಕಾಮ ಇರಲೇಬೇಕು. ಎಂತಹ ಕಾಮ ಕೇಳಿದರೆ ಭಗವಂತನ ಒಂದು ಒಳ್ಳೆಯ ಒಂದು ಸತ್ಕರ್ಮವನ್ನು ಮಾಡುವಂತಹ ಕಾಮ, ಅಂದರೆ ನಾನಿಷ್ಟು ಜನರಿಗೆ ಒಳ್ಳೆಯದು ಮಾಡಬೇಕು, ಇದು ಕೂಡ ಒಂದು ಕಾಮನೆ.
ಅಂತಹ ಒಳ್ಳೆಯ ಕಾಮ ಸಿದ್ಧಿಯಾಗಬೇಕಾದ್ರೂ ಕೂಡ ನಿನ್ನ ಅನುಗ್ರಹ ಬೇಕು. ಕೆಟ್ಟ ಕಾಮಗಳು ಇರ್ತವೆ, ಅದು ನಾಶ ಆಗಬೇಕಾದ್ರೂ ಕೂಡ ನಿನ್ನ ಅನುಗ್ರಹ ಬೇಕು. ಇನ್ನು ಮೋಕ್ಷ, ಆ ಮೋಕ್ಷ ಎನ್ನುವಂಥದ್ದು ಈ ಸಂಸಾರ ಬಂಧನದಿಂದಲೇ ಒದ್ದೋಡಿಸುವಂಥದ್ದು. ಅಂತಹ ಮೋಕ್ಷ ಸ್ಥಿತಿಯನ್ನು ಕೂಡ ನೀನು ಕೊಡುವಂಥವನು. ಹಾಗಾಗಿ ನಿನ್ನ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ವಿಕಸಿತ ಪದ್ಮಪತ್ರಾಕ್ಷ ಯಥೋ ಕಂಡೋಸಿ ಸರ್ವತಃ ತೇನ ಸತ್ಯೇನ ಧರ್ಮಾದ್ಯ ಅಖಂಡ ಸಂತು ಕೇಶವ ಏವಂ ಸವಸ್ತರಂ ಪೂರ್ಣಂ ಸೋಪವಾಸೋ ಜಿತೇಂದ್ರಿಯ ಅಖಂಡಂ ಪಾರೇ ಬ್ರಹ್ಮಂ ವ್ರತಂ ತ್ವಯಿ ಸರ್ವವಸ್ತುಷು. ನೋಡು, ನಾನು ಇಷ್ಟು ಪ್ರತಿ ಏಕಾದಶಿಯಂದು ಈ ವ್ರತವನ್ನು ಮಾಡಿದ್ದೇನೆ. ಏನು ಕೇಳಿದರೆ, ಇಷ್ಟು ಒಂದು ವರ್ಷದಲ್ಲಿ 30 ಏಕಾದಶಿಗಳು ಬರ್ತವೆ. ಅಂತಹ 30 ಏಕಾದಶಿಯನ್ನು ಕೂಡ ನಾನು ಮಾಡಿದ್ದೇನೆ. ಆ ಏಕಾದಶಿ ಅನ್ನುವಂಥದ್ದು ನಿನಗೆ ಬಹಳ ಪ್ರೀತಿಯಾದಂತ ನಂಗೆ ಗೊತ್ತುಂಟು. ಅಜ್ಞಾನ ತಿಮಿರಧ್ವಂಸಿನ್ ವ್ರತೇ ನಾನೇನ ಕೇಶವ ಪ್ರಸೀದ ಸುಮುಖೋನಾಥ ಜ್ಞಾನದೃಷ್ಟಿ ಪ್ರದೋಭವ ಅಂತಲೇ ಹೇಳುವಂಥದ್ದು. ಈ ಏಕಾದಶಿಯಾದಿಗಳನ್ನು ಮಾಡುವುದರಿಂದ ನಮ್ಮ ಎಲ್ಲ ಏನು ಅಜ್ಞಾನಗಳಿದೆಯೋ ಅದೆಲ್ಲ ನಾಶ ಆಗ್ತದೆ. ಇದರಿಂದ ನೀನು ತುಂಬ ಪ್ರೀತನಾಗಿ ನನಗೆ ಏನೆಲ್ಲ ಅಭೀಷ್ಟಗಳಂತಿದೆಯೋ ಅದೆಲ್ಲ ನನಗೆ ತರ್ತಿ ಅಂತ ಇನ್ನೊಂದು ಕಡೆಯಲ್ಲಿ ಪುರಾಣದಲ್ಲಿ ಬರ್ತದೆ. ಹಾಗಾಗಿ ಇಷ್ಟು ದಿನಗಳ ಕಾಲ ನಾನು ಏಕಾದಶಿಯಾದಿ ವ್ರತಗಳನ್ನು ಮಾಡಿದ್ದೇನೆ. ಇನ್ನು ಮುಂದಿನ ವರ್ಷ ಅಂದರೆ ಈ ದಿನದಿಂದ ಇನ್ನು ಮುಂದಿನ ಈ ಆಶ್ವೇಜ ಶುಕ್ಲ ಏಕಾದಶಿಯವರೆಗೆ ಆಗ ಕೂಡ ಒಂದು 30 ಏಕಾದಶಿ ಬರ್ತದೆ. ಅಂತಹ ಸಂದರ್ಭದಲ್ಲಿ ಕೂಡ ಆ ವ್ರತವನ್ನು ಕೂಡ ನನ್ನಲ್ಲಿ ಮಾಡಿಸು ಅಂತ ದೇವರಲ್ಲಿಯೇ ಕೇಳಿಕೊಳ್ಳುವಂತಹ ಸ್ತುತಿ ಇನ್ನು ಹೇಳ್ತಾರೆ. ಇಲ್ಲಿ ವಿಶೇಷವಾಗಿ ಆ ಒಂದು ಭಗವಂತನ ಆಯುಧಗಳ ಬಗ್ಗೆ ಪ್ರಾರ್ಥನೆ ಮಾಡ್ತಾರೆ. ಅಂದರೆ ಭಗವಂತನ ಆಯುಧಗಳು ನಮ್ಮನ್ನು ಯಾವಾಗಲೂ ರಕ್ಷಿಸಲಿ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಅಂತ ಕೇಳಿದರೆ, ನಮೋ ನಮಸ್ತೆ ಗೋವಿಂದ ಚಕ್ರಂ ಗೃಹ್ಯ ಸುದರ್ಶನಂ ಪ್ರಾಚ್ಯಾಂ ರಕ್ಷಸ್ವ ಮಾಂ ವಿಷ್ಣು ತ್ವಾಮಹಂ ಶರಣಂ ಗತಃ. ನಮೋ ನಮಸ್ತೆ ಗೋವಿಂದ ಅಂತ, ನಮಃ ನಮಃ ಅಂತ ಇದೇನು 2 ಸಲ ನಮಃ ನಮಃ ಹೇಳುವುದು ಅಂತ ಹೇಳಿದರೆ, ನಮಃ ಶಬ್ದಕ್ಕೆ ಅರ್ಥನೆಗೆ ನಾವು ನಮಸ್ಕಾರ ಅಂತ ಹೇಳ್ತೇವೆ. ನಮಸ್ಕಾರ ಅಂತ ಹೇಳುವಾಗ ಮಮನ ಅಂತ ಅರ್ಥ, ಅಂದರೆ ನನ್ನದೇನಿಲ್ಲ ಅಂತ. ಭಗವಂತನಲ್ಲಿ ಶರಣಾಗತಿ ಅಂದರೆ ಮಮ ಅಂತೇಳಿ ನನ್ನದು ಅಂತ. ನೋಡಿ, ನಾವು ಹೇಳ್ತೇವೆ ನಾನು ಮಾಡಿದೆ ಅಂತ. ನಿಜವಾಗಿ ಅಂದ್ಕೊಂಡ್ರೆ ಕೆಲವು ಬಾರಿ ನಾವು ಮಾಡಬಾರ್ದು ಅಂತ ಅಂದ್ಕೊಂಡ್ರೂ ಕೂಡ ನಾವು ಕೆಲವು ಬಾರಿ ಮಾಡಿಬಿಡ್ತೇವೆ. ಅದು ನಮ್ಮ ತಲೆಗೆ ಬರದೆ ನಾವು ಮಾಡಿಬಿಡ್ತೇವೆ. ಹಾಗಾಗಿ ನಾವು ಏನು ಕಾರ್ಯ ಮಾಡಿದರೂ ಕೂಡ ಆ ಭಗವಂತದು ನೀನು ಮಾಡ್ತಿದೆ ಅಂತ ತಿಳ್ಕೊಂಡು ನಮ್ಮಮ್ಮ ನೋಡು, ಕೆಲವು ಬಾರಿ ನನ್ನ ರಕ್ಷಣೆ ನಾನು ಮಾಡ್ತೇನೆ ಅಂತ ನಾವು ಅಂದ್ಕೊಳ್ತೇವೆ. ಹೌದು, ನಾವು ನಮ್ಮ ರಕ್ಷಣೆ ಮಾಡ್ಕೊಳ್ತೇವೆ. ಆದರೆ ಯಾವಾಗಲೂ ಮಾಡ್ಕೊಳ್ತೇವಾ? ಒಂದು ರಸ್ತೆಯಲ್ಲಿ ಹೋಗುವಾಗ ನಾವು ನಮ್ಮ ರಕ್ಷಣೆ ಮಾಡ್ಕೊಳ್ತಾ ಇರ್ತೇವೆ. ಆಚೆ ಕಡೆಯಿಂದ ಒಬ್ಬ ಬಂದು ಗುದ್ದಿದ್ರೆ ನಮ್ಮ ಪರಿಸ್ಥಿತಿ ಏನು? ನಮ್ಮ ರಕ್ಷಣೆ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ರಕ್ಷಣೆಯನ್ನು ನೀನೇ ಮಾಡಿಸಬೇಕು ಅಂತ ಅವನಲ್ಲಿ ನಾವು ಒಂದು ಸರೆಂಡರ್ನೆಸ್ ಅಂತ ಏನು ಹೇಳ್ತೇವೋ ಅದನ್ನು ಹೇಳಲಿಕ್ಕೋಸ್ಕರ ನಮಃ ಶಬ್ದವನ್ನು ಶಾಸ್ತ್ರಕಾರರು ಯಾವಾಗಲೂ ಬಳಕೆ ಮಾಡುವಂಥದ್ದು. ಹಾಗಾಗಿ ನಮಸ್ತೆ ನಮಸ್ತೆ ಅಂತ 2 ಬಾರಿ ಹೇಳ್ತಾರೆ ಇಲ್ಲಿ. ನಿನ್ನ ಸುದರ್ಶನ ಚಕ್ರ ಉಂಟಲ್ವಾ, ಯಾವಾಗಲೂ ನಿನ್ನಲ್ಲಿ ಇರ್ತದೆ ಅಂತ ಸುದರ್ಶನ ಚಕ್ರ ನನ್ನನ್ನು ಪ್ರಾಚ್ಯಾಂ ಅಂದರೆ ಪೂರ್ವ ದಿಕ್ಕಿನಲ್ಲಿ ನನ್ನನ್ನು ರಕ್ಷಿಸಲಿ. ನಾನು ಹೋಗುವಾಗೆಲ್ಲ ಆ ಪೂರ್ವ ದಿಕ್ಕಿನಲ್ಲಿ ನಿನ್ನ ಸುದರ್ಶನ ಚಕ್ರ ನನ್ನನ್ನು ರಕ್ಷಿಸಬೇಕು ಅಂತ ಕೇಳ್ತಾರೆ. ಇನ್ನು ಗದಾಂ ಕೌಮೋದಿಕೀಂ ಗೃಹ್ಯ ಪದ್ಮನಾಭ ಮಿತದ್ಯುತೆ ಯಾಂ ರಕ್ಷಸ್ವ ಮಾಂ ವಿಷ್ಣು ತ್ವಾಮಹಂ ಶರಣಂ ಗತಃ. ಇನ್ನು ದಕ್ಷಿಣ ದಿಕ್ಕಿನಲ್ಲಿ ನಿನ್ನ ಕೌಮೋದಕಿ ಅಂತ ಗದೆ ಉಂಟಲ್ವಾ, ಅದು ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಕೇಳ್ತಾರೆ. ಆ ಭಗವಂತನ ಆಯುಧಗಳ ಹೆಸರು ಕೂಡ ನಮಗೆ ಇಲ್ಲಿ ತುಂಬ ವಿಸ್ತಾರವಾಗಿ ತಿಳಿಬೋದು. ಸುದರ್ಶನ ಚಕ್ರದ ಹೆಸರಂತಾದರೆ ಕೌಮೋದಕಿ ಅವನ ಗದೆ ಹೆಸರು. ಇನ್ನು ಹಲಮಾದಾಯ ಸೌನಂದಂ ನಮಸ್ತೆ ಪುರುಷೋತ್ತಮ ಪ್ರತೀಚ್ಛಾಂ ರಕ್ಷಮೆ ವಿಷ್ಣು ಭವಂತಂ ಶರಣಂ ಗತಃ. ಇನ್ನು ಪ್ರತೀಚಿ ಅಂತ ಹೇಳಿದರೆ ಪಶ್ಚಿಮ ದಿಕ್ಕು. ಆ ಪಶ್ಚಿಮ ದಿಕ್ಕಿನಲ್ಲಿ ನೋಡಿ, ನಾವು ಬಲರಾಮ ಹಲಾಯುಧ ಅಂತ ತುಂಬ ನೋಡಿರುವಂಥದ್ದು. ಆದರೆ ಒಂದು ವಿಷ್ಣುವಿಗೆ ಕೂಡ ಒಂದು ಹಲ ಎನ್ನುವ ಆಯುಧ ಇದೆ ಅಂತ ಹೇಳ್ತಾರೆ. ಹಲ ಅಂತ ಹೇಳಿದ್ರೆ ನೇಗಿಲು. ಆ ನೇಗಿಲು ಯಾವುದು, ಆ ಆಯುಧ ಯಾವುದು ಅದರ ಹೆಸರು ಯಾವುದು ಕೇಳಿದರೆ ಸೌನಂದ ಅಂತ ಹೇಳ್ತಾರೆ. ಆ ಭಗವಂತನ ನೇಗಿಲಿನ ಹೆಸರು ಸೌನಂದ ಅಂತ. ಮುಸಲಂ ಶಾತನಂ ಗೃಹ್ಯ ಪುಂಡರೀಕ ಅಕ್ಷರಕ್ಷಮ ಉತ್ತರಸ್ಯಾಂ ಜಗನ್ನಾಥ ಭವಂತಂ ಶರಣಂ ಗತಃ. ಇನ್ನು ಉತ್ತರ ದಿಕ್ಕಿನಲ್ಲಿ ಯಾವುದು ರಕ್ಷಣೆ ಮಾಡಬೇಕು ಕೇಳಿದರೆ ಮುಸಲ. ಆ ಮುಸಲ ಅಂತ ಹೇಳುವ ಕೊಡಲಿ. ಆ ಕೊಡಲಿ ಶಾತನ ಎನ್ನುವ ಹೆಸರಿನ ಆ ಒಂದು ಕೊಡಲಿ ನನ್ನ ಉತ್ತರ ದಿಕ್ಕಿನಲ್ಲಿ ರಕ್ಷಣೆ ಮಾಡಲಿ ಅಂತ ಹೇಳ್ತಾರೆ. ಇನ್ನು ಶಾಂಗಮಾದಾಯ ಚ ಧನುರು ಅಸ್ತ್ರಂ ನಾರಾಯಣಂ ಹರೇ ನಮಸ್ತೆ ರಕ್ಷೋಘ್ನ ಐಶಾನ್ಯಾಂ ಶರಣಂ ಗತಃ. ಇನ್ನು ಈಶಾನ ದಿಕ್ಕಿನಲ್ಲಿಯೂ ಕೂಡ ನಮಗೆ ತುಂಬ ಒಂದು ಸಮಸ್ಯೆ ಬರ್ಬೋದು. ಅಲ್ಲಿ ಯಾವುದು ರಕ್ಷಣೆ ಮಾಡಬೇಕು ಕೇಳಿದರೆ ಭಗವಂತನ ಧನುಸ್ಸು, ಅದು ಶಾಂಗ ಧನುಸ್ಸು ಅಂತ ಅರ್ಥ. ಅಂತಹ ಶಾಂಗ ಧನುಸ್ಸು ನನ್ನನ್ನು ಈಶಾನ ದಿಕ್ಕಿನಲ್ಲಿ ರಕ್ಷಣೆ ಮಾಡಲಿ ಅಂತ ಕೇಳ್ತಾರೆ. ಇನ್ನು ಪಾಂಚಜನ್ಯಂ ಮಹಾಶಂಕಂ ಅಂತರ್ಬೋಧ್ಯಂ ಚ ಪಂಕಜಂ ಪ್ರಗೃಹ್ಯ ರಕ್ಷಮಾಂ ವಿಷ್ಣು ಆಗ್ನೇಯಂ ಯಜ್ಞಸೂಕರ. ಇನ್ನು ಆಗ್ನೇಯ ದಿಕ್ಕಿನಲ್ಲಿ
ಆಗ್ನೇಯ ದಿಕ್ಕಿನಲ್ಲಿ ಪಾಂಚಜನ್ಯ ಭಗವಂತನ ಶಂಕನ ಹೆಸರು ತುಂಬ ಪ್ರಸಿದ್ಧ. ಹಾಗೆಯೇ ಪಾಂಚಜನ್ಯ ಮಾತ್ರ ಅಲ್ಲ, ಪಾಂಚಜನ್ಯ ಶಂಖ, ಹಾಗೆಯೇ ಪಂಕಜ, ಭಗವಂತನಲ್ಲಿ ಒಂದು ಪಂಕಜ ಇರ್ತದೆ, ನಾವು ನೋಡ್ತೇವೆ ಚಕ್ರ ಶಂಖ ಗದಾ ಪದ್ಮ ಅಂತ ಭಗವಂತನ ಆಯುಧಗಳು ಯಾವುದೆಲ್ಲ ಅಂತ ಹೇಳುವಾಗ. ಹಾಗಾಗಿ ಪದ್ಮ ಎನ್ನುವ ಒಂದು ಆಯುಧ ಇದೆ. ಆ ಪಂಕಜ ಆಯುಧ ಅಂತಲ್ಲ, ಅದೊಂದು ಭಗವಂತ ಇಟ್ಟುಕೊಳ್ಳುವಂತಹ ಒಂದು ವಸ್ತು. ಆ ಪಂಕಜದ ಹೆಸರು ಯಾವುದು ಕೇಳಿದರೆ ಅಂತರ್ಬೋಧ್ಯ ಎನ್ನುವ ಪಂಕಜ. ಅಂತಹ ಅಂತರ್ಬೋಧ್ಯ ಎನ್ನುವ ಪಂಕಜ, ಹಾಗೆಯೇ ಪಾಂಚಜನ್ಯ ಶಂಖ ನನ್ನನ್ನು ಆಗ್ನೇಯ ದಿಕ್ಕಿನಲ್ಲಿ ರಕ್ಷಿಸಲಿ ಅಂತ ಹೇಳ್ತಾರೆ. ಇನ್ನು ಚರ್ಮ ಸೂರ್ಯ ಶತಂ ಗೃಹ್ಯ ಖಡ್ಗಂ ಚಂದ್ರಮಸಂ ತಥಾ ನೈಋತ್ಯ ಮಾಂ ಚ ರಕ್ಷಸ್ವ ದಿವ್ಯಮೂರ್ತಿ ನೃಕೇಸರಿನ್. ಹೇ ನೃಕೇಸರಿನ್, ನೃಕೇಸರಿ ಅಂತ ಹೇಳಿದರೆ ಕೇಸರಿ ಅಂತ ಹೇಳಿದರೆ ಸಿಂಹ ಅಂತ. ಹೇ ನರಕೇಸರಿಯೇ, ನರಸಿಂಹನೇ, ನನ್ನನ್ನು ಇನ್ನು ಸೂರ್ಯಶತ 100 ಸೂರ್ಯನಿಗೆ ಸಮನಾದಂತಹ ಚರ್ಮ ಎನ್ನುವ ಆಯುಧ, ಇನ್ನು ಖಡ್ಗ ಅದು ಚಂದ್ರನಿಗೆ ಸಮನಾದಂಥದ್ದು. ಏನು ಒಂದು ವಿರುದ್ಧವಾದ ಧರ್ಮ ನೋಡಿ, ಚಂದ್ರನಿಗೆ ಸಮನಾದಂತಹ ಖಡ್ಗ, ಇನ್ನು 100 ಸೂರ್ಯನಿಗೆ ಸಮನಾದಂತಹ ಚರ್ಮ ಎನ್ನುವ ಆಯುಧ ಅಂತ ಎರಡೂ ಕೂಡ ನನ್ನನ್ನು ನೈಋತ್ಯ ದಿಕ್ಕಿನಲ್ಲಿ ರಕ್ಷಿಸಲಿ ಅಂತ ಕೇಳ್ತಾರೆ. ಹಾಗೆಯೇ ವೈಜಯಂತೀಂ ಪ್ರಗೃಹ್ಯ ತ್ವಂ ಶ್ರೀವತ್ಸಂ ಕಂಠಭೂಷಣಂ ವಾಯವ್ಯಾಂ ರಕ್ಷಮಾಂ ದೇವ ಅಶ್ವಶೀರ್ಷ ನಮೋಸ್ತುತೆ. ಹೇ ಅಶ್ವಶೀರ್ಷ, ಅಶ್ವಶೀರ್ಷ ಅಂತ ಹೇಳಿದರೆ ಅಶ್ವ ಅಂತ ಹೇಳಿದರೆ ಕುದುರೆ, ಕುದುರೆಯ ಹಯಗ್ರೀವ ಅಂತ, ಕುದುರೆಯ ತಲೆ ಉಳ್ಳವನು. ಹೇ ಕುದುರೆ ಹಯಗ್ರೀವನೇ, ನನ್ನನ್ನು ವಾಯವ್ಯ ದಿಕ್ಕಿನಲ್ಲಿ ಯಾವ ರೀತಿ ರಕ್ಷಿಸು ಕೇಳಿದರೆ ವೈಜಯಂತಿ ಅಂತ ಮಾಲೆ, ಅವನ ಭಗವಂತನ ಮಾಲೆ ಹೆಸರು ವೈಜಯಂತಿ ಅಂತ. ಇನ್ನು ಶ್ರೀವತ್ಸ ಅಂತ ಕಂಠಭೂಷಣ, ಕಂಠಭೂಷಣಕ್ಕೆ ಹೆಸರು ಶ್ರೀವತ್ಸ ಅಂತ. ಅಂತಹ ಎರಡು ಚಿಹ್ನೆಗಳು ಕೂಡ ನನ್ನನ್ನು ವಾಯವ್ಯ ದಿಕ್ಕಿನಲ್ಲಿ ರಕ್ಷಿಸಲಿ ಅಂತ ಹೇಳ್ತಾರೆ. ಇನ್ನು ಅಂತರಿಕ್ಷದಲ್ಲಿ 4 ದಿಕ್ಕಾಯಿತು, 8 ದಿಕ್ಕಾಯಿತು, ಇನ್ನು ಮೇಲೆ ಕೆಳಗುಂಟಲ್ವ, ಅಲ್ಲಿ ಯಾರು ರಕ್ಷಿಸಬೇಕು ಕೇಳಿದರೆ ವೈನತೇಯಂ ಸಮಾರುಹ್ಯ ಅಂತರಿಕ್ಷೆ ಜನಾರ್ದನ ಮಾಂ ತ್ವಂ ರಕ್ಷಾಜಿತ ಸದಾ ನಮಸ್ತೆ ತ್ವಪರಾಜಿತ. ಇನ್ನು ವೈನತೇಯ, ವೈನತೇಯ ಅಂತ ಹೇಳಿದ್ರೆ ಗರುಡ, ಆ ಗರುಡನನ್ನು ಏರಿರುವಂಥ ರೂಪ ನನ್ನನ್ನು ಅಂತರಿಕ್ಷದಲ್ಲಿ ರಕ್ಷಿಸಲಿ. ಹಾಗೆಯೇ ವಿಶಾಲಾಕ್ಷಂ ಸಮಾರುಹ್ಯ ರಕ್ಷಮಾಂ ತ್ವಂ ರಸಾತಳೆ ಅಕೂಪಾರ ನಮಸ್ತುಭ್ಯಂ ಮಹಾಮೋಹ ನಮೋಸ್ತುತೆ. ಏ ಸಮುದ್ರ, ಸಮುದ್ರ ಅಂತ ಹೇಳುವಾಗ ಅದಕ್ಕೆ ಸಮುದ್ರ ಅಂತ ಯಾಕೆ ಹೆಸರು ಕೇಳಿದರೆ ತನ್ನ ಅಡಿಯಲ್ಲಿ ಅದು ತುಂಬ ಗಂಭೀರ ಅಂತ. ಆ ಸಮುದ್ರ ಯಾವಾಗಲೂ ಗಂಭೀರವಾಗಿರ್ತದೆ, ಸುಮ್ಮನೆ ಸದ್ದು ಮಾಡುವುದು ಕೂಡ ಅದರಲ್ಲಿ ಒಂದು ಗಂಭೀರತನ ಇರ್ತದೆ. ಅಂತಹ ಗಂಭೀರತನ ಇರುವಂತಹ ನೀನು ನನ್ನನ್ನು ವಿಶಾಲಾಕ್ಷ, ಅಗಲವಾದ ಕಣ್ಣಿರುವವನು. ಹಾಗಾಗಿ ಅದು ಯಾವುದಕ್ಕೆ ಕೇಳಿದರೆ ಅಗಲವಾದ ಕಣ್ಣಿರುವುದರಿಂದ ನನಗೆ ಇಡೀ ಜಗತ್ತು ಸರಿಯಾಗಿ ಕಾಣಿಸ್ತದೆ. ಹಾಗಾಗಿ ನನ್ನನ್ನು ನಾನು ಅಂತರಿಕ್ಷ ಅಂದರೆ ಅಧೋ ಭಾಗ ಅಂದರೆ ರಸಾತಳ ಅಂತ ಹೇಳುವಂಥದ್ದು, ಭೂಮಿಯ ಕೆಳಗೆ ನಾವು ಹೋಗುವಂತಹ ಪ್ರಸಂಗ ಬರ್ಬೋದು, ಅಂಡರ್ ಗ್ರೌಂಡ್ ಅಂತ ನಾವು ಹೇಳ್ತೇವೆ. ಅಂತಹ ಸಂದರ್ಭದಲ್ಲಿ ಕೂಡ ನಿನ್ನ ಒಂದು ಅಕೂಪಾರ ಎನ್ನುವ ರೂಪ ನಾನು ರಕ್ಷಿಸಲಿ ಅಂತ ಈ ರೀತಿಯಾಗಿ ವಿಧ ವಿಧವಾಗಿ ಸ್ತೋತ್ರ ಮಾಡ್ತಾ ಈ ರೀತಿಯಾಗಿ ಭಗವಂತ ಕೊನೆಗಾಗಿ ಒಂದು ಹೇಳ್ತಾರೆ, ಕರಶೀರ್ಷಾಂಗ್ರಿ ಪಂಗ್ರವೇಶು ತಥಾಷ್ಟ ಬಾಹುಪಂಜರಂ ಕೃತ್ವಾ ರಕ್ಷಸ ಮಾಂ ದೇವ ನಮಸ್ತೆ ಪುರುಷೋತ್ತಮ. ಪುನಃ ನಿನಗೆ ನಮಸ್ತೆ ಪುರುಷೋತ್ತಮ. ಇಡೀ ಜಗತ್ತಲ್ಲಿ ಯಾರೆಲ್ಲ ಅಂತಿದ್ದಾರೋ ಅವರಿಗೆಲ್ಲರಿಗಿಂತ ಶ್ರೇಷ್ಠನಾದ ನೀನು ನನ್ನನ್ನು ಅಷ್ಟಬಾಹು, ನಿನಗೆ 8 ಬಾಹು ಉಂಟಂತ ನಾನು ಕೇಳಿದ್ದೇನೆ. ಹಾಗಾಗಿ ಆ 8 ಬಾಹು ಉಂಟಂತೇಳಿದ್ರೆ ಅದರ ಅರ್ಥ ಅವನಿಗೆ ಎಲ್ಲ ಕೆಲಸವನ್ನು ಮಾಡ್ಬೋದು ಅಂತ ಅದರ ಅರ್ಥ. ನಾವು ಹೇಳ್ತೇವಲ್ವಾ, ನನಗೊಂದು 2 ಕೈ ಸಾಕು, 4 ಕೈ ಇದ್ದು ಸಾಕಾಗ್ತಿತ್ತು ಅಂತ. ತುಂಬ ಒಂದೇ ಸಲ 10 ಕೆಲಸ ಹೇಳಿದರೆ ನನಗೆ 4 ಕೈ ಉಂಟಾ ಅಂತ ನಾವು ಕೇಳ್ತೇವೆ. ಅದರ ಅರ್ಥ ನನಗೆ ಇಷ್ಟೇ ಕೆಲಸ ಮಾಡಲಿಕ್ಕೆ ಆಗೋದು ಅಂತ. 8 ಕೈ ನಿಮಗೆ ಉಂಟಂತಲ್ಲ ಕೇಳಿದರೆ ನಿನಗೆ 8 ದಿಕ್ಕಿನಲ್ಲಿಯೂ ಕೂಡ ಏಕಕಾಲದಲ್ಲಿ ಕೆಲಸ ಮಾಡಬಹುದು. ಹಾಗಾಗಿ ನೀನು 8 ಕೈಯುಳ್ಳಂತಹ ನೀನು ನನ್ನನ್ನು ಸದಾಕಾಲ ರಕ್ಷಣೆ ಮಾಡುವಂತ ವಿಸ್ತಾರವಾಗಿ ಭಗವಂತನ ಸ್ತುತಿಯನ್ನು ಮಾಡ್ತಾರೆ. ಈ ರೀತಿಯಾಗಿ ಮಾಡಿದರೆ ನಮಗೆ ಖಂಡಿತವಾಗಿ ಆ ಒಂದು ಸಿದ್ಧಿ ಸಿಕ್ಕಿಯೇ ಸಿಗ್ತದೆ. ಅದಕ್ಕೆ ಹೇಳ್ತಾರೆ, ಇಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ, ಏತದುಕ್ತಂ ಭಗವತ ವೈಷ್ಣವ್ಯಂ ಪಂಜರಂ ಮಹತ್ ಪುರ ರಕ್ಷಾರ್ಥಮೀಶೇನ ಕಾರ್ತ್ಯಾಯನ್ಯ ಅಧಿಜೋತ್ತಮ. ಇದು ನೀ ಸುಮ್ಮನೆ ಏನು ಇದಕ್ಕೆ ಇವರೇನೋ ಪುರಾಣ ಓದ್ತಾ ಇದ್ದಾರೆ ಏನದರಲ್ಲಿ ಅಂತ ಶಕ್ತಿ ಇಲ್ಲ ಅಂತ ತಿಳ್ಕೊಳ್ಬೇಡ ಅಂತ ಹೇಳ್ತಾರೆ. ಪುಲಸ್ತ್ಯರ ಹೇಳ್ತಾರೆ, ಹಿಂದೆ ಕಾರ್ತ್ಯಾಯಿನಿ ಅಂತ ಒಬ್ಳು ದೇವಿ ಇದ್ದಾಳಲ್ವಾ, ಅವಳು ಕೂಡ ರಾಕ್ಷಸಾದಿಗಳನ್ನು ಸಂಹಾರ ಮಾಡಲಿಕ್ಕೆ ಹೇಗೆ ಶಕ್ತಿ ಪಡೆದ್ಲು ಕೇಳಿದರೆ ಅದು ಈ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರಿಂದ ಪಡೆದ್ಲು ಅಂತ ಹೇಳ್ತಾರೆ. ಆ ಕಾರ್ತ್ಯಾಯಿನಿ ದೇವಿ, ಆ ದುರ್ಗಾ ರೂಪ, ಅದು ಶಕ್ತಿ ಹೇಗೆ ಸಿಕ್ಕಿತು ಕೇಳಿದರೆ ಅದು ಈ ವಿಷ್ಣು ಸ್ತೋತ್ರದ ಮಹಿಮೆ ಅಂತ ಹೇಳ್ತಾರೆ. ಆಗ ನಾರದರು ಕೇಳ್ತಾರೆ,
ಅವರು ಕೇಳ್ತಾ ಇದ್ದಾರಲ್ವ, ನಾರದರು ಕೇಳ್ತಾರೆ ಆಗ ಕೋಸೌ ಕಾರ್ತ್ಯಾಯನಿ ನಾಮಯಾ ಜಗ್ನೆ ಮಹಿಷಾಸುರಂ ನವರಂ ರಕ್ತ ಬೀಜಂ ಚ ತಥಾನ್ಯಾನ್ ಸುರಕಂಟಕಾನ್ ಕಶ್ಚಾಸೋ ಮಹಿಷೋ ನಾಮ ಕುಲೇ ಜಾತಶ್ಚ ಕಸ್ಯ ಸಃ ಕಶ್ಚಾಸೋ ರಕ್ತ ಬೀಜಾಕ್ಯೋ ನಮರ ಕಸ್ಯ ಚಾತ್ಮಜ ಏತದ್ ವಿಸ್ತರತಸ್ತಾತ ಯಥಾವದ್ ವಕ್ತುಮರ್ಹಸಿ. ಅಲ್ಲ, ನೀವೇನೇನೋ ಹೇಳ್ತಾ ಇದ್ದೀರಲ್ವಾ, ಕಾರ್ತ್ಯಾಯಿನಿ ಅಂತ ಹೇಳ್ತಾ ಇದ್ದೀರಾ, ನಂಗೆ ಸ್ವಲ್ಪ ನೆನಪಾಗ್ತಾ ಇದೆ. ಹಿಂದೆ ಪುರಾಣವನ್ನೆಲ್ಲ ಕೇಳಿದ್ದೆ. ಕಾರ್ತ್ಯಾಯಿನಿ, ಮಹಿಷಾಸುರ, ರಕ್ತಬೀಜ ಇವರೆಲ್ಲ ಹೆಸರನ್ನೆಲ್ಲ ಕೇಳಿದ್ದೇನೆ. ಇವರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ನಿಮಗೆ ಹೇಳ್ಬೋದಾ ಅಂತ ಅವರು ಕೇಳ್ತಾರೆ. ಈ ಕಥೆ ನನಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿದರೆ ನನಗೆ ಕೂಡ ಚೆನ್ನಾಗಿ ಈ ಪುರಾಣವನ್ನು ತಿಳಿಬೋದಲ್ಲ, ಇವರ ಕಥೆಗಳನ್ನೆಲ್ಲ ತಿಳಿಬೋದಲ್ವ ಅಂತ ಕೇಳುವಾಗ ಆನಂತರ ಪುಲಸ್ತ್ಯರು ರಕ್ತಬೀಜಾಸುರಾದಿಗಳ ಕಾರ್ತ್ಯಾಯಿನಿ ದೇವಿಯ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪುಲಸ್ತ್ಯರು ಹೇಳ್ತಾರೆ, ಶ್ರೂಯತಾಂ ಸಂಪ್ರವಕ್ಷ್ಯಾಮಿ ಕಥಾಂ ಪಾಪ ಪ್ರಣಾಶಿನೀಂ ಸರ್ವದಾ ವರದಾ ದುರ್ಗಾ ಚೇಯಂ ಕಾರ್ತ್ಯಾಯನಿ ಮುನೇ. ಚೆನ್ನಾಗಿ ಕೇಳು ಈ ಕಥೆಯನ್ನು, ಎಲ್ಲ ಪಾಪಗಳನ್ನು ನಾಶ ಮಾಡುವಂಥದ್ದು ಇದು ದುರ್ಗಾ ಎನ್ನುವ ಇದ್ದಾಳೆ. ಅವರಿಗೆ ದುರ್ಗಾ ಅಂತ ಹೆಸರೇ ದುರ್ಜ್ಞೇಯತ್ವ ದುಷ್ಪ್ರಾಪ್ಯತ್ವಾತ್ ಅಂತ. ಆ ದುರ್ಗಾದೇವಿಯ ಒಂದು ಮಹಿಮೆಯನ್ನುಂಟಲ್ವಾ, ತುಂಬ ಸುಲಭವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅವಳು ಎಂತೆಂತಹ ಕಾರ್ಯವನ್ನು ಮಾಡಿದ್ದಾಳೆ ಕೇಳಿದರೆ ನಮಗೆ ಊಹಿಸ್ಲಿಕ್ಕೂ ಕಷ್ಟವಾದಂತಹ ಕಾರ್ಯಗಳನ್ನು ಮಾಡಿದ್ದಾಳೆ. ಅಂತಹ ಕಾರ್ಯಗಳನ್ನು ನಿಮಗೆ ಮುಂದೆ ನಾನು ಹೇಳ್ತೇನೆ, ನೀನು ಇದನ್ನುಂಟಲ್ವ ಚೆನ್ನಾಗಿ ಕೇಳು. ಆಗ ಅದು ಅವಳುಂಟಲ್ವ, ನಿನಗೆ ವರದ ಏನು ವರ ಬೇಕು, ನೀನು ಚೆನ್ನಾಗಿ ಅವಳ ಉಪಾಸನೆಯನ್ನು ಮಾಡಿದರೆ ನಿನಗೆ ಏನು ವರ ಬೇಕು ಅಂತ ವರಗಳನ್ನೆಲ್ಲ ಕೊಡ್ತಾಳೆ ಅಂತ ಹೇಳ್ತಾರೆ. ಕಥೆಯನ್ನು ಪ್ರಾರಂಭ ಮಾಡುವಾಗ ಹೇಳ್ತಾರೆ, ಪುರಾಸುರ ವರೌ ರೌದ್ರೋ ಜಗಕ್ಷೋಭಾಕರೌ ಉಭೌ ರಂಭಶ್ಚೈವಕ ರಂಭಶ್ಚ ಅದೌವಾಸ್ತಾಂ ಸುಮಹಾಬಲೌ. ಹಿಂದೆ 2 ಅಸುರ ವರಿಯರು ಇದ್ರು, ಅಂದರೆ ಅಸುರರಲ್ಲೇ ಶ್ರೇಷ್ಠರು. ಅವರ ಹೆಸರು ರಂಭ ಕಂಭ ಅಂತ, ಇಬ್ಬರ 2 ಹೆಸರು. ಆ 2 ಅಸುರ ವರಿಯರ 2 ಹೆಸರು. ತೌ ಪುತ್ರೌ ಚತುರ್ದೇವರ್ಷೆ ಪುತ್ರಾರ್ಥಂ ತೇ ಪುದುಸ್ತಪ ಬಹೂನ್ ವರ್ಷಗಣಾನ್ ದೈತ್ಯೋ ಸ್ಥಿತೋ ಪಂಚನದೇ ಜಲೆ. ಹಿಂದೆ ಅವರು ಪಂಚನದಿ ಅಂತ ಹೇಳಿದರೆ ಈಗಿನ ಪಂಜಾಬ್ ಅಂತ ಏನು ಹೇಳ್ತೇವೆ ಅದು ಪಂಚನದಿ ಅಂತ, ಅಂತಹ ಅಲ್ಲಿ ಅವರು ವಾಸ ಮಾಡ್ತಾ ಇದ್ರಂತೆ. ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರಂತೆ. ನೋಡಿ, ತಪಸ್ಸನ್ನು ರಾಕ್ಷಸರು ಮಾಡ್ತಾ ಇದ್ರು, ಹಾಗಾಗಿ ತಪಸ್ಸೇ ಒಳ್ಳೆದಂತಲ್ಲ. ಅವರು ತಪಸ್ಸನ್ನು ಮಾಡೋದು ಯಾಕೆ ಹೇಳಿದ್ರೆ ಏನೋ ಕೆಟ್ಟದಾಗಬೇಕು ಅಂತ, ಯಾರು ಕೆಟ್ಟದಾಗಬೇಕಂತಲೇ ಮಾಡ್ತಾ ಇರ್ತಾರೆ, ತಪಸ್ಸು ಮಾಡಿ ಏನೋ ವರ ಸಿಗಬೇಕು ಅಂತ. ಹಾಗಾಗಿ ಅವರು ತಪಸ್ಸನ್ನು ಮಾಡ್ತಾ ಇದ್ರಂತೆ. ತತ್ರೈಕೋ ಜಲ ಮಧ್ಯಸ್ಥೋ ದ್ವಿತೀಯೋ ಅಪ್ಯಗ್ನಿ ಪಂಚಮಿ ಕರಂಬಶ್ಚೈವ ರಂಭಶ್ಚ ಯಕ್ಷಂ ಲವಟಂ ಪ್ರತಿ. ಅದರಲ್ಲಿ ಒಬ್ಬ ಜಲ ಮಧ್ಯಸ್ಥನಾಗಿದ್ದಂತೆ, ಇನ್ನೊಬ್ಬ ಪಂಚಾಗ್ನಿ ಅಂತ, ಅಂದರೆ 5 ಕಡೆಯಲ್ಲಿ ಕೂಡ ಬೆಂಕಿ ದಗದಗ ಉರಿತಾ ಇರ್ತದೆ. ಅದು ಮೆಲ್ಲನೆ ಅಲ್ಲ, ತುಂಬ ದಗದಗ ಉರಿತಾ ಇರ್ತದೆ. ಅದರ ಮಧ್ಯದಲ್ಲಿ ನಿಂತು ತಪಸ್ಸು ಮಾಡುವಂಥದ್ದು. ಇನ್ನು ಜಲದ ಮಧ್ಯೆ ಹೋಗಿ ತಪಸ್ಸು ಇಬ್ರು ಮಾಡ್ತಾ ಇರ್ತಾರಂತೆ. ಆಗ ಏಕಂ ನಿಮಗ್ನಂ ಸಲಿಲೆ ಗ್ರಾಹರೂಪೇಣ ವಾಸವ ಚರಣಾಭ್ಯಾಂ ಸಮಾದಾಯ ಜಗಾನ ಯಥೇಚ್ಛೆಯ ತಥೋ ಭ್ರಾತರಿ ನಷ್ಟೇ ಚರಂಬ ಕೋಪ ಪರಿಪ್ಲುತಃ. ಅಲ್ಲಿ ಏನಾಯ್ತು ಕೇಳಿದರೆ, ಈ ಯಾರು ಕಂಬ ಅಂತ ಏನಿದ್ದಾನೋ ಅವನು ನೀರಿನಲ್ಲಿ ತಪಸ್ಸು ಮಾಡ್ತಾ ಇದ್ದವ, ಇನ್ನು ರಂಭ ಅಂತ ಏನಿದ್ದಾನೋ ಅವನು ಅಗ್ನಿಯ ಮಧ್ಯ ತಪಸ್ಸು ಮಾಡ್ತಾ ಇದ್ದವ. ಈ ಏನಾಯಿತು, ಸಲಿಲದಲ್ಲಿ ಇದ್ದಾಗ ಈ ಇಂದ್ರ ಬಂದು ಅವನನ್ನು ಎಳೆದು ಬಿಡ್ತಾನಂತೆ, ಮೇಲೆ ಹೋಗದಾಗೆ ಮಾಡಿಬಿಡ್ತಾನಂತೆ. ಆಗ ಆ ಕಂಬ ಎನ್ನುವನು ಅಲ್ಲಿ ಸತ್ತು ಹೋಗಿ ಬಿಡ್ತಾನಂತೆ. ಆಗ ಬಹಳ ಸಿಟ್ಟು ಬಂತಂತೆ ರಂಭನಿಗೆ. ಅವನ ಅಣ್ಣ ಅಲ್ವಾ, ರಂಭ ಮತ್ತು ಕಂಬ ಇಬ್ಬರು ಅಣ್ಣ ತಮ್ಮಂದಿರು. ಕಂಬ ಸತ್ತೋದದ್ದು ನೋಡಿ ರಂಭನಿಗೆ ಬಹಳ ಸಿಟ್ಟು ಬಂತಂತೆ. ಆಗ ಅವನು ವನ್ನೋ ಸಶೀರ್ಷಂ ಸಂಕ್ಷಿಪ್ಯ ಹೋತು ಮೈಚ್ಛತ್ ಮಹಾಬಲ ತದಪ್ರಗೃಹ್ಯ ಕೇಶೇಶು ಖಡ್ಗಂ ಚ ರವಿಸಪ್ರಭಂ ಚೇತ್ತು ಕಾಮೋ ನಿಜಂ ಶೀರ್ಷಂ ವನ್ನಿನ ಪ್ರತಿಷೇಧಿತ. ಆಗ ಅವನು, ಹೌದಾ, ನಿನ್ನ ತಪಸ್ಸು ಮಾಡಿದರೆ ನಿನ್ನ ಒಂದು ಆಶ್ರಯವನ್ನು ಪಡೆದು ನಾವು ತಪಸ್ಸು ಮಾಡಿದರೆ ನಮಗಿಂತಹ ಶಿಕ್ಷೆಯನ್ನು ಕೊಡ್ತೀಯ ಅಂತ ಕೇಳಿ ಆ ರಂಭ, ನನ್ನ ತಲೆಯನ್ನು ನೀನು ಕೊಟ್ಟು ಬಿಡ್ತೇನೆ ನೋಡುವ ನೀನು. ಗೊತ್ತಾಗ್ತದೆ, ಎಲ್ಲ ಜನರು ಅಂದ್ಕೊಳ್ತಾರೆ ಈ ಅಗ್ನಿಯ ತಪಸ್ಸು ಮಾಡುವುದು ಏನು ಪ್ರಯೋಜನ ಇಲ್ಲ ಅಂತ ಅವ್ರು ಅಂದ್ಕೊಳ್ತಾರೆ. ಹಾಗಾಗಿ ಆ ರಂಭ ತನ್ನ ತಲೆಯನ್ನೇ ತೆಗೆದು ನಾನು ಅರ್ಪಿಸಿ ಬಿಡ್ತೇನೆ ನೋಡಿ ನಿನ್ನ ಅಗ್ನಿಗೆ ಅಂತ ಹೇಳುವಾಗ, ಆಗ ಅಗ್ನಿ ಮಾಡ್ತಾ ಇರ್ತಾನಂತೆ, ಒಂದು ರೂಪವನ್ನು ತಾಳಿ ಮಾತಾಡ್ತಾನಂತೆ. ಉಕ್ತಶ್ಚಮಾ ದೈತ್ಯವರ ನಾಶಯಾತ್ಮ ನಮಾತ್ಮನ ದುಸ್ತರ ಪರವಧ್ಯಾಪಿ ಸ್ವವಧ್ಯಾಪಿ ದುಸ್ತರ. ನೋಡು, ಈಗ ಮಾಡಬೇಡ, ಯಾಕೆ ಗೊತ್ತಾ, ಒಂದು ಆತ್ಮಹತ್ಯೆ ಅನ್ನುವಂಥದ್ದು ಉಂಟಲ್ವಾ, ಪರಹತ್ಯೆಗಿಂತಲೂ ದೊಡ್ಡ ಪಾಪ. ನೀನು ಪರಹತ್ಯೆ ಅಷ್ಟೇ ದೊಡ್ಡ ಪಾಪ ಆತ್ಮಹತ್ಯೆ ಕೂಡ. ಹಾಗಾಗಿ
ಪರಹತ್ಯೆ ಮಾಡಿದ್ರೆ ದೊಡ್ಡ ಪಾಪ, ಆತ್ಮಹತ್ಯೆ ಮಾಡಿದ್ರೆ ಏನು ಪಾಪ ಇಲ್ಲ ಅಂತ ಅನ್ಕೊಳ್ಬೇಡ, ಆತ್ಮಹತ್ಯೆ ಕೂಡ ಬಹಳ ದೊಡ್ಡ ಪಾಪ, ನೀ ಅದನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ಇಲ್ಲಿ ಅಗ್ನಿ ಹೇಳ್ತಾನಂತೆ. ಆಗ ಎಚ್ಚ ಪ್ರಾತಯ ಸೇವೀರ ತದ್ದದಾಮಿ ಯಥೇಪ್ಸಿತಂ ಮಾಮ್ರಿಯ ಸ್ವಯಮೃತಸ್ಯೇಹ ನಷ್ಟಾ ಭವತಿ ವೈಕಥ ತಥೋ ಬ್ರವೀದ್ವಚೋರಂಭೋ ವರಂ ಚೇನ್ಮೇ ದದಾಸಿ ತ್ರೈಲೋಕ್ಯ ವಿಜಯೀ ಪುತ್ರಸ್ಯಾನ್ಮೇ ತತ್ತೇಜಸಾಧಿಕಃ. ಆಯ್ತು, ನಾ ವರವನ್ನು ಕೇಳ್ತೀನಿ ಹತ್ರ. ಎಂತಹ ವರವನ್ನು ಕೇಳಿದರೆ ನನಗೊಬ್ಬ ಮಗ ಹುಟ್ಟಬೇಕು ಅವನುಂಟಲ್ವಾ, ಮೂರು ಲೋಕವನ್ನು ಗೆಲ್ಲುವಂತಹ ಮಗ ಹುಟ್ಟಬೇಕು. ಅಂತಹ ವರ ಕೊಡುವುದಾದರೆ ನಾನು ಸುಮ್ಮನೆ ಇರ್ತೇನೆ, ಇಲ್ಲಾಂದರೆ ನಾನು ನಿನ್ನ ಗ್ಯಾರಂಟಿ ನನ್ನ ತಲೆಯನ್ನು ಅರ್ಪಿಸೇ ಬಿಡ್ತೇನೆ ಅಂತ ಅವನು ಹೇಳ್ತಾನಂತೆ. ಆಗ ಇನ್ನು ಅಷ್ಟೇ ಕೇಳದೆ ಅಜೇಯೋ ದೇವತೈ ಸರ್ವೈ ಪುಂಬಿರ್ದೈತ್ಯೇಷ್ಟ ಪಾವಕ ಮಹಾಬಲೋ ಆಯುರಿವ ಕಾಮರೂಪೇ ಕಥಾಸ್ತ್ರವಿತ್ ಅಂತ ಅವನು ಯಾವ ರೀತಿ ವರ ಕೇಳ್ತಾನೆ ನೋಡಿ. ಯಾವ ದೇವತೆಗಳಿಂದಲೂ ಸೋಬಾರ್ದು, ಹಾಗೇನೆ ಎಂತಹ ದೇವತೆಗಳು ಕೇಳಿದರೆ ಸ್ತ್ರೀಯರಿಂದ ನಾನು ಸಾಯುವುದಿಲ್ಲ ನನ್ನ ಮಗ ಅಂತ, ಸ್ತ್ರೀಯರನ್ನು ಒಂದು ಒಂದು ಏನು ಇಲ್ಲದಂತ ನೋಡ್ತಾನೆ ಅವನು. ಆದರೆ ಅವನು ಹೇಗೆ ಕೇಳ್ತಾನೆ ಕೇಳಿದ್ರೆ ಪುರುಷ ದೈತ್ಯರಿಂದ ಅಥವಾ ಪುರುಷ ದೇವತೆಗಳಿಂದ ಮಾತ್ರ ಸಾವು ಬಂದರೆ ಅಜೇಯತ್ವ ನಂಗಿರಬೇಕು, ಸ್ತ್ರೀಯರಿಂದ ಪುನಃ ಕೇಳಿದೆ ಅಂತ ನನಗೆ ನನ್ನ ಮಗನಿಗೆ ಇದ್ದೇ ಇರ್ತದೆ ಅಂತ ಅವನು ಅಂದ್ಕೊಳ್ತಾನೆ. ಅದಕ್ಕೆ ಮುಂದೆ ಆ ಕಾರ್ತ್ಯಾಯನ ರೂಪವನ್ನು ತಾಳುದು ಅಂತ ಹೇಳುವಂಥದ್ದು. ಯಾರನ್ನು ನಾವು ಸಸಾರ ಅಂತ ಮಾಡಬಾರ್ದು, ಮುಂದೆ ಆ ಸ್ತ್ರೀ ರೂಪವೇ ಅವನ ಮಗನನ್ನು ಸಾಯಿಸುವಂತಾಯಿತು. ಅಂತಹ ವರವನ್ನು ಕೇಳ್ತಾನೆ. ಮುಂದೆ ತಂ ಪ್ರೋವಾಚಕ ವಿರ್ಬ್ರಹ್ಮನ್ ಬಾಢಮೇವಂ ಭವಿಷ್ಯತಿ ಯಸ್ಯಾಂ ಚಿತ್ತಂ ಸಮಾಲಂಬೀಕರಿಷ್ಯಸಿ ತತಃ. ಆಯ್ತು, ನಿನಗಿಂತ ವರವನ್ನು ಕೊಡ್ತೇನೆ, ನೀನು ಯಾರಲ್ಲಿ ಮನಸ್ಸು ಮಾಡ್ತೀಯೋ ಅಂಥವರಲ್ಲಿ ಅಂತಹ ಮಗ ಹುಟ್ಟೇ ಹುಡ್ತಾನೆ ಅಂತ ಹೇಳ್ತಾನಂತೆ, ಅಗ್ನಿ ಹೇಳ್ತಾನಂತೆ. ಆಗ ತಾನ್ ದೃಷ್ಟೈವ ತದಾಚಕ್ರೇ ಭಾವಂ ದಾನಮಪಾರ್ಥಿವ ಮಹಿಷ್ಯಾಂ ರೂಪಯುಕ್ತಾಯಾಂ ತಿಹಾಯಣ್ಯಾಂ ತಪೋಧನ. ಆಗ ಅವನು ಒಬ್ಬಳನ್ನು ನೋಡ್ತಾನಂತೆ. ಎಂಥವಳನ್ನು ನೋಡಿದರೆ ಮಹಿಷ ರೂಪದಲ್ಲಿ ಇದ್ದವಳು. ಮಹಿಷ ಅಂತ ಹೇಳಿದರೆ ಕೋಣ ಅಂತ ಹೇಳುವಂಥದ್ದು. ಆ ರಾಕ್ಷಸರಿಗೆ ಅಂತ ಕೋಣ ರೂಪದಲ್ಲಿ ಇದ್ದವಳನ್ನು ಕಂಡು ಅವನಿಗೆ ಬಹಳ ಸಂತೋಷ ಆಯ್ತಂತೆ. ಹಾಗಾಗಿ ಅವಳಲ್ಲಿ ಮನಸ್ಸನ್ನು ಮಾಡ್ತಾನಂತೆ. ಆಗ ಏನು ಹೇಳಿದರು, ನೀ ಎಂಥವಳಲ್ಲಿ ಇಚ್ಛೆ ಪಡ್ತೀಯೋ ಅಂಥವಳಲ್ಲಿ ನಿನಗೆ ರೂಪ ಅಂಥವಳಲ್ಲಿ ನಿನಗೆ ಮಗ ಹುಟ್ಟಿ ಬಿಡ್ತಾನೆ ಅಂತ ಹೇಳಿದ್ದಲ್ವಾ. ಹಾಗಾಗಿ ಅವಳಲ್ಲಿ ಮನಸ್ಸನ್ನು ಮಾಡಿದ. ಆಗ ಅವಳೇನು ಮಾಡಿದ್ಲು ಕೇಳಿದರೆ, ಆ ಮಹಿಷ ರೂಪದಲ್ಲಿದ್ದ ಹೆಣ್ಣು ಸಾ ಸಮಾಗಾಚ ದೈತೇಂದ್ರಂ ಕಾಮಯಂತಿ ಸರಸ್ವಿನಿ ಸಚಾಪಿ ಗಮನಂ ಚಕ್ರೆ ಭವಿತವ್ಯ ಪ್ರಚೋದಿತ. ಆಗ ಅವಳು ಕೂಡ ಈ ರಂಭನನ್ನು ನೋಡಿ ಬಹಳ ಖುಷಿ ಆಯ್ತಂತೆ. ಅವಳಿಗೆ ಸಹ ಅವಳು ಕೂಡ ಓಡಿ ಬಂದ್ಲಂತೆ. ನಂಗೆ ನೀನು ಆಗ್ಬೋದು ಅಂತ ಹೇಳಿ ಅವಳು ಬಂದ್ಲಂತೆ. ಆಗ ತಸ್ಯಾಂ ಸಮವದ್ಗರ್ಭಸ್ಥಾಂ ಪ್ರಗೃಹ್ಯ ತದಾನವ ಪಾತಾಳಂ ಪ್ರವೇಶಾತ್ ತತಸ್ವಭವನಂ ಗತಃ. ಆಗ ಅವಳಲ್ಲಿ ಒಂದು ಗರ್ಭವನ್ನು ಪಡೆದ ಅಂತೆ. ಆ ರಂಭ ಆ ಮಹಿಷಿ ಎನ್ನುವಳಲ್ಲಿ ಒಂದು ಗರ್ಭವನ್ನು ಪಡೆದ ಅಂತೆ. ಪಡೆದು ಅವನು ಪಾತಾಳಕ್ಕೆ ಹೋಗ್ತಾನಂತೆ. ಅಲ್ಲಿ ದುಷ್ಟಷ್ಟು ದಾನವೈ ಸರ್ವೇ ಪರಿತ್ಯಕ್ತಶ್ಚ ಬಂಧುಭಿ ಅಕಾರ್ಯಕಾರಕೇತ್ಯೇವ ಭೂಜೋ ಮಾಲವಟಂ ಗತಃ. ಅಲ್ಲಿ ಮಾಲವಟ ಅಂತ ಒಂದು ಪ್ರದೇಶದಲ್ಲಿ ಇದ್ದಂಥದ್ದವ. ಆ ಮಾಲವಟದಲ್ಲಿ ಅದು ಯಕ್ಷರ ಪ್ರದೇಶ. ಆ ಯಕ್ಷರ ಪ್ರದೇಶದಿಂದ ಅವನು ಪಾತಾಳಕ್ಕೆ ಹೋಗಿದ್ದಾನೆ. ಅಲ್ಲಿ ನೀನು ಇಂಥವಳಿಂದ ನೀನು ಸರಿ ಇಲ್ಲ, ನೀನು ಒಳ್ಳೆಯ ಕೆಲಸವನ್ನು ಮಾಡುವುದಿಲ್ಲ ಅಂತೇಳಿ ಆ ರಂಭನನ್ನು ಒಂದು ಮಹಿಷ ರೂಪದಲ್ಲಿ ಇದ್ದವಳನ್ನು ನೀನು ಕಾಮಿಸಿದ್ಯಲ್ವಾ, ಹಾಗಾಗಿ ನೀನು ಹೇಸಿಗೆ ಮಾಡಿದಿ, ಹಾಗಾದರೆ ನಮ್ಮೊಟ್ಟಿಗೆ ನೀನು ಬರಲೇಬೇಡ ಅಂತ ಹೇಳ್ತಾನಂತೆ. ಆಗ ಸಾಪಿತೇನೈವ ಪತಿನ ಮಹಿಷಿ ಚಾರುದರ್ಶನ ಸಮಂ ಜಗ ತತ್ಪುಣ್ಯಂ ಯಕ್ಷಮಂಡಲಮುತ್ತಮಂ. ಹೌದಾ, ನೀನು ನನ್ನನ್ನು ಪರಿತ್ಯಕ್ತ ಮಾಡಿದ್ರಲ್ವಾ, ನನಗೇನು ಸಮಸ್ಯೆ ಇಲ್ಲ, ನಾನು ಪುನಃ ಮಾಲವಟ ಅಂತ ಏನು ಆ ಯಕ್ಷಪುರ ಉಂಟು ಅಲ್ಲಿಗೆ ನಾನು ಹೋಗ್ತೇನೆ ಅಂತ ಅವನು ಇಬ್ಬರು ಹೋಗ್ತಾರಂತೆ. ಆಗ ಅವರಿಬ್ಬರಲ್ಲಿ ವಾಸ ಮಾಡ್ತಾ ಇರ್ತಾರಂತೆ ಆ ಒಂದು ಪ್ರದೇಶದಲ್ಲಿ. ಅಲ್ಲಿ ತರಸ್ತು ವಸತಸ್ತಸ್ಯ ಶ್ಯಾಮ ಸಾ ಸುಶಿವೇ ಮುನೆ ಅಜೀಜನಸುತಂ ಶುಭ್ರಂ ಮಹಿಷಂ ಕಾಮರೂಪಿಣಂ. ಆಗ ಆ ಶ್ಯಾಮ ಅಂತ ಅವಳ ಹೆಸರು. ಯಾರು ಮಹಿಷನ ಹೆಂಡತಿ ಅಂತ ಯಾರಿದ್ಲೋ, ರಂಭನ ಹೆಂಡತಿ ಅಂತ ಯಾರಿದ್ಲೋ ಅವಳ ಹೆಸರು ಶ್ಯಾಮ ಅಂತ. ಅವಳು ಮಹಿಷ ಅಂತ ಒಬ್ಬ ಕಾಮರೂಪಿಯಾದ ಒಂದು ಮಗುವನ್ನು ಪಡೆದ್ಲಂತೆ. ಆಗ ಹೇಳ್ತಾರೆ, ಏತಾ ಮೃತುಮತೀಂ ಜಾತ ಮಹಿಷೋನ್ಯೋ ದದರ್ಶಃ ಸಾಚಾಭ್ಯಘಾದಿತಿ ವರಂ ರಕ್ಷಂತಿ ಶೀಲಮಾತ್ಮನಃ. ಆಗ ಇನ್ನೊಂದು ಮಹಿಷ ಅಂತ ಇಲ್ಲಿ ಹೇಳ್ತಿರುವಂತಹ ಮಹಿಷ ಅಲ್ಲ, ಹುಟ್ಟಿದಂತಹ ಮಗು ಅಲ್ಲ, ಇನ್ನೊಂದೊಂದು ಮಹಿಷ ಇತ್ತಂತೆ. ಅದಕ್ಕೆ ಇವಳನ್ನು ನೋಡಿ ತುಂಬ ಖುಷಿ ಆಯ್ತಂತೆ, ಆ ಶ್ಯಾಮಳನ್ನು ನೋಡಿ. ಅದು ಕೂಡ ಅವಳ ಹಿಂದೆ ಓಡಿ ಬರ್ತದೆ. ಮದುವೆ ಆಗಿದೆ, ಮಗು ಬೇರೆ ಉಂಟು, ಆದರೂ ಕೂಡ ರಾಕ್ಷಸರಿಗೆ ಏನದೆಲ್ಲ ಏನಿಲ್ಲ,
ಓಡಿ ಬಂದಂತೆ ಅದು ಅವಳ ಹತ್ರ. ಆಗ ತಮುನ್ನಾಮಿತನಾ ಸಂಚ ಮೈಷಂ ವೀಕ್ಷೆ ದಾನವ ಖಡ್ಗಂ ನಿಷ್ಕೃಷ್ಯ ತರಸ ಮೈಷಂ ಸಮುಪಾದ್ರವತ್. ಆಗ ಆ ರಂಭ ಗಂಡ ಏನಿದ್ದಾನೋ ಹಾಗೆ ಬಂದದ್ದನ್ನು ನೋಡಿ ಖಡ್ಗ ಇಟ್ಕೊಂಡು ಓಡಿಸ್ತಾನಂತೆ ಆ ಮಹಿಷನನ್ನು. ಆಗ ತೇನಾ ವಿದೈತ್ಯ ತೀಕ್ಷ್ಣಾಭ್ಯಾಂ ಶೃಂಗಾಭ್ಯಾಂ ಹೃದಿತಾಡಿತ ನಿರ್ಭಿನ್ನ ಹೃದಯೋ ಭೂಮೋ ನಿಪಪಾತ ಮಮಾರಚ. ಆಗ ಅವಳ ಆಗ ಇದು ಮಹಿಷ ಸುಮ್ಮನೆ ಬಿಡಲಿಲ್ಲ ಅಂತೆ, ಇವನನ್ನು ತನ್ನ ಹೃದಯಕ್ಕೆ ಬಡಿದು ಬಿಟ್ಟಂತೆ. ಆಗ ಅವನ ಪೆಟ್ಟಿಗೆ ರಂಭ ಉಂಟಲ್ವ ಅಲ್ಲೇ ಕೆಳಗೆ ಬಿದ್ದು ಬಿಟ್ಟ ಅಂತೆ. ಆಗ ಹೇಳ್ತಾರೆ, ಮೃತೆ ಭರ್ತರಿ ಸಾಶ್ಯಾಮ ಯಕ್ಷಾಣಾಂ ಶರಣಂ ಗತ ರಕ್ಷಿತಾ ಗೃಹ್ಯ ಕೈಸಾದ್ವಿ ನಿವಾರ್ಯ ಮಹಿಷಂ ತತಃ. ಆಗ ತನ್ನ ಗಂಡನೇ ಸತ್ತೋದ ಅಂತ ಅವಳು ತುಂಬಾ ವ್ಯಥೆ ಪಡ್ತಾಳಂತೆ. ಆ ಶ್ಯಾಮ ಯಕ್ಷರ ಹತ್ರವೇ ಹೋಗ್ತಾಳಂತೆ, ಯಕ್ಷರಿದ್ದ ಪ್ರದೇಶದಲ್ಲಿದ್ದದಲ್ವಾ, ಹಾಗಾಗಿ ಆ ಯಕ್ಷರ ಹತ್ರವೇ ಹೋಗಿ ರಕ್ಷಣೆ ಮಾಡು ನನ್ನನ್ನು ಅಂತ, ನಮ್ಮನ್ನು ರಕ್ಷಣೆ ಮಾಡಿ ಅಂತ ಅವಳು ಬೊಬ್ಬೆ ಹಾಕ್ತಾಳಂತೆ. ಆಗ ಎಲ್ಲರೂ ಬರ್ತಾರಂತೆ, ಅವರೆಲ್ಲ ಬಂದು ಆ ಮಹಿಷನನ್ನು ಓಡಿಸ್ತಾರಂತೆ. ಆಗ ತಥೋ ನಿವಾರಿತೋ ಯಕ್ಷೇ ಹಯಾರಿ ಮದನಾತುರ ನಿಪಪಾತ ಸರೋ ದಿವ್ಯಂ ತಥೋ ದೈತ್ಯೋ ಭವನ್ ಮೃತಃ. ಆಗ ಆ ನಿವಾರಿತವಾದ್ಲೂ ಕೂಡ ಆ ಹಯಾರಿ ಎನ್ನುವ ಏನು ಆ ಮಹಿಷ ಇತ್ತು ಅದರ ಹೆಸರು ಹಯಾರಿ ಅಂತ. ಅದು ಪುನಃ ಓಡಿಸಿದ್ರು ಕೂಡ ಪುನಃ ಬಂತು. ಅವರು ಓಡಿಸುವಾಗ ಅದು ಪುನಃ ಬಂದರೂ ಕೂಡ ಅವರು ಪುನಃ ಅದಕ್ಕೆ ಹೊಡೆದ್ರು. ಹಾಗಾಗಿ ಅದು ಸರೋವರಕ್ಕೆ ಬಿತ್ತಂತೆ. ಆಗ ಅದು ಮೃತವಾಗಿ ಹೋಯ್ತಂತೆ. ಸರೋವರಕ್ಕೆ ಬಿದ್ದು ಆ ಮಹಿಷ ಏನಿತ್ತು ಹಯಾರಿ ಅಂತ ಅದು ಅಲ್ಲೇ ಮೃತವಾಗೋಯ್ತಂತೆ. ಆಗ ನಮರೋ ನಾಮ ವಿಖ್ಯಾತೋ ಮಹಾಬಲ ಪರಾಕ್ರಮ ಯಕ್ಷಾನಾಶ್ರಿತ ತಸ್ಥೌ ಚಕಾಲಯನ್ ಶ್ವಾಪದಾನ್ ಮುನೆ. ಆಗ ಯಕ್ಷರ ಗುಂಪಿನಲ್ಲಿ ಒಬ್ಬ ನಾಯಕ ಇರ್ತಾನಂತೆ. ಅವನ ಹೆಸರು ಏನು ಕೇಳಿದ್ರೆ ನಮರೋ ಅಂತ, ನಮರ ಅಂತ ಅವನ ಹೆಸರು. ನಮರ ಅಂತ ಹೇಳಿದ ಅರ್ಥನೇ ನಾಮರ್ಯಾದೇವಿ ನಮರ ಅಂತ, ಅವನಿಗೆ ಸಾವೇ ಇಲ್ಲ ಅಂತ, ಆ ಶಬ್ದಕ್ಕೆ ಅರ್ಥನೇ ಹಾಗೆ, ಸಾವೇ ಇಲ್ಲ ಅಂತ. ಅಂತಹ ಮಹಾಪರಾಕ್ರಮಿ ಒಬ್ಬ ಇರ್ತಾನಂತೆ. ಅವನೇ ಆ ಯಕ್ಷರ ಗುಂಪಿಗೆ ಒಬ್ಬ ನಾಯಕನ ರೀತಿಯಲ್ಲಿ ಇಂಥದ್ದು. ಸಚ ದೈತ್ಯೇಶ್ವರೋ ಯಕ್ಷೀರ್ ಮಾಲವಟ ಪುರಸ್ಸರೈ ಚಿತಾಮಾರೋಪಿತ ಸಾತ ಶ್ಯಾಮಾತಂ ಚಾರುಹತ್ಪತಿಂ. ಆ ನಮರ ಎನ್ನುವಂತನೊಬ್ಬ ರಾಕ್ಷಸ, ಅವನು ಆ ಮಾಲವಟ್ ಅಂತ ಒಬ್ಬ ಯಕ್ಷ ಅಂಥವರನ್ನು ಅವರೆಲ್ಲ ಸೇರಿ ಸತ್ತೋಯ್ತಲ್ವಾ, ಮಹಿಷವೂ ಸತ್ತೋಯ್ತು, ಹಾಗೇನೆ ರಂಭ ಇಬ್ಬರು ಸತ್ತೋಗಿದ್ದಾರೆ. ಹಾಗಾಗಿ ಇಬ್ಬರನ್ನು ಚಿತೆಗೇರಿಸುವ ಅಂತ ಚಿತೆಗೇರಿಸಿದ್ರಂತೆ. ಆದರೆ ಅಲ್ಲೊಂದು ವಿಸ್ಮಯವಾದ ವಿಷಯವನ್ನು ಹೇಳ್ತಾರೆ. ತಥೋಗ್ನಿ ಮಧ್ಯಾದ ಉತ್ತಸ್ಥೋ ಪುರುಷೋ ರೌದ್ರದರ್ಶನ ವ್ಯದ್ರಾವಯಸ್ಸತಾನ್ ಯಕ್ಷಾನ್ ಖಡ್ಗ ಪಾಣಿ ಭಯಂಕರ. ಆಗ ಚಿತೆಗೆ ಬೆಂಕಿ ಹಾಕಿದ್ದಾರಂತೆ. ಆದರೂ ಕೂಡ ಆ ಬೆಂಕಿಯಿಂದ, ಆ ಅಗ್ನಿಯಿಂದ ರೂಪ ಎದ್ದು ಬಂದಂತೆ. ಅದು ಯಾವುದು ಕೇಳಿದ್ರೆ ಆ ಹಯಾರಿದ್ದೆ. ಅವನು ಆ ಬೆಂಕಿ ಹಾಕಿದ್ರು ಕೂಡ ಅವನೊಂದು ರೂಪದಿಂದ ಎದ್ದು ಬರ್ತಾನಂತೆ ಅಂತ ಹೇಳ್ತಾರೆ. ಅವನ ಹೆಸರು ಏನು ಹೇಳಿದ್ರೆ ಮುಂದೆ ಹೇಳ್ತಾರೆ, ತಥೋ ಹತಾಸ್ತು ಮಹಿಷ ಸರ್ವೇ ಮಹಾತ್ಮನ ಋತೆ ಸಂರಕ್ಷಿತ ಆರಂಭಿ ಮಹಿಷಂ ರಂಭನಂದನ. ಅವನು ಅಲ್ಲಿದ್ದ ಇತರರನ್ನೆಲ್ಲ ಸಂಹಾರ ಮಾಡ್ತಾನೆ ಎದ್ದು ಬಂದ ರೂಪ. ಹಾಗೆಯೇ ಎಲ್ಲ ಯಕ್ಷರನ್ನು ಓಡಿಸ್ತಾನಂತೆ. ಅದು ಒಬ್ಬನನ್ನು ಮಾತ್ರ ಸಾಯಿಸಲಿಲ್ಲ ಅಂತ. ಯಾರು ಕೇಳಿದರೆ ಆ ರಂಭನ ನಂದನ ಯಾರಿದ್ನೋ ಮಹಿಷ, ಅವನನ್ನೊಬ್ಬನನ್ನು ಬಿಟ್ಟು ಮತ್ತು ಇದ್ದವರನ್ನೆಲ್ಲ ಸಾಯಿಸ್ತಾನಂತೆ. ಆಗ ಹೇಳ್ತಾರೆ, ಸನಾಮದ ಸ್ಮೃತೋ ದೈತ್ಯೋ ರಕ್ತಬೀಜೋ ಮಹಾಮುನೆ ಯೋಜಯ ಸರ್ವತೋ ದೇವಾನ್ ಸೈಂದ್ರರುದ್ರಾರ್ಕ ಮಾರುತಾನ್. ಅವನು ಯಾರು ಕೇಳಿದ್ರೆ ಆ ರೀತಿಯಾಗಿದ್ದವನೇ ಆ ರಕ್ತಬೀಜಾಸುರ ಅಂತ ಹೇಳ್ತಾರೆ. ಅವನ ಹೆಸರೇ ರಕ್ತಬೀಜಾಸುರ ಅಂತ. ಪುರಾಣಗಳಲ್ಲಿ ತುಂಬಾ ಪ್ರಸಿದ್ಧವಾದ ರಕ್ತಬೀಜಾಸುರ. ಆ ರಕ್ತಬೀಜಾಸುರ ಹೇಗೆ ಅವನ ಪ್ರಭಾವ ಆಯಿತು ಅಂತ ಇಲ್ಲಿ ಹೇಳ್ತಾರೆ. ಆನಂತರ ಹೇಳ್ತಾರೆ, ಅಶಕ್ತವದ್ಮಿ ಸಹಿತ ಇಷ್ಟದೇವೈ ಸಲೋಕಪಾಲೈ ಸಹುತಾಶ ಭಾಸ್ಕರೈ ಸ್ನಾನಾನಿ ತ್ಯಕ್ತಾನಿ ಶಶೀಂದ್ರ ಭಾಸ್ಕರೈ ಧರ್ಮಶ್ಚ ಧೂರೆ ಪ್ರತಿಯೋಜಿತಶ್ಚ. ಹಾಗೆ ಹೇಳ್ತಾರೆ, ಅವರಿಬ್ರು ಸೇರಿ ಉಂಟಲ್ವಾ, ಆ ರಕ್ತಬೀಜಾಸುರ ಇನ್ನು ಮಹಿಷ ಇಬ್ರು ಸೇರಿ ಆ ದೇವತೆಗಳನ್ನೆಲ್ಲ ತಮ್ಮ ಸ್ಥಾನದಿಂದ ಓಡಿಸ್ತಾರಂತೆ. ಎಲ್ಲರೂ ತಮ್ಮ ಸ್ಥಾನದಿಂದ ಹೊರಗೆ ಬರ್ತಾರಂತೆ. ಧರ್ಮಶ್ಚ ಪ್ರತಿಯೋಜಿತಶ್ಚ ಅಂದರೆ ಧರ್ಮರಾಜ ಅಂದರೆ ಯಮಧರ್ಮರಾಜ ದೂರ ಹೋದ ಅಂತ ಅಷ್ಟೇ ಅರ್ಥ ಅಲ್ಲ. ಅಂದರೆ ಧರ್ಮವೇ ಇರಲಿಲ್ಲ. ಆ ರಾಕ್ಷಸರು ಬಂದರೆ ಮತ್ತೆ ಧರ್ಮ ಇರ್ತದೆ ಅಂತ ಉಂಟಾ? ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಧರ್ಮ ಕೂಡ ನಶಿಸಿ ಹೋಗ್ತಿದೆ ಅಂತ ಹೇಳಿ ಈ ಕಥಾ ಪ್ರಸಂಗವನ್ನು ಮುಗಿಸ್ತಾರೆ. ಆ ನಂತರ ಯಾವ ರೀತಿಯಾಗಿ ಅವರನ್ನು ದೇವತೆಗಳು ಪುನಃ
ಅವರನ್ನು ತಮ್ಮ ಸ್ಥಾನದಿಂದ ಓಡಿಸ್ತಾರೆ ಆ ಮಹಿಷಾಸುರನನ್ನು ಅಥವಾ ಹಾಗೆ ರಕ್ತಬೀಜಾಸುರನನ್ನು ಅಂತ ಮುಂದೆ ಹೇಳ್ತಾರೆ. ಆ ಕಥೆಯನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾನ್ ಪ್ರೀತಿಯೇ ಬಲಂ ವಿಷ್ಣುರ್ಮೇ ಪರಮಸ್ವರೂಪ. ಶ್ರೀಕೃಷ್ಣಾರ್ಪಣಮಸ್ತು.